ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಈ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯಂತೆ 1ನೇ ತರಗತಿ ದಾಖಲಾತಿ ಬಯಸುವಂಥ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ 6 ವರ್ಷ ತುಂಬಿರಬೇಕು ಅನ್ನುವಂಥ ನಿಯಮವನ್ನು ಕರ್ನಾಟಕದಾದ್ಯಂತ ಜಾರಿಗೊಳಿಸಿತ್ತು. ಈ ನಿಯಮದಿಂದ ಅನೇಕ ಜನ ವಿದ್ಯಾರ್ಥಿಗಳು 10-15 ದಿನಗಳು, 1 ತಿಂಗಳು, 5-6 ದಿನಗಳು ಹೆಚ್ಚು ಕಡಿಮೆ ಹುಟ್ಟಿರುವ ಕಾರಣಕ್ಕಾಗಿ ಈ ನಿಯಮದಿಂದ ಅವರು 1ನೇ ತರಗತಿಯ ಈ ಪ್ರವೇಶವನ್ನು ನಿರಾಕರಣೆಗೆ ಒಳಗಾಗ್ತಾ ಇದ್ರು. ಇದರ ವಿರುದ್ಧ ಇಡೀ ರಾಜ್ಯದಾದ್ಯಂತ ಅನೇಕ ಪೋಷಕರು, ಅನೇಕ ಶೈಕ್ಷಣಿಕ ತಜ್ಞರು ಮತ್ತು ಅನೇಕ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದ್ದು. ಕಳೆದ ವರ್ಷ ರಾಜ್ಯ ಸರ್ಕಾರ ಒಂದು ವಿನಾಯಿತಿಯನ್ನು ಕೊಟ್ಟು 5 ವರ್ಷ 5 ತಿಂಗಳು ಆಗಿರುವಂತಹ ಮಕ್ಕಳನ್ನು 1ನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ಬೋದು ಅನ್ನುವಂಥ ಒಂದು ಸಡಿಲಿಕೆಯನ್ನು ಕೊಟ್ಟಿತ್ತು. ಈ ವರ್ಷವೂ ಕೂಡ ಪೋಷಕರ ಆಕ್ರೋಶ ಜಾಸ್ತಿ ಆಗ್ತಾ ಹೋಯಿತು. ಅನೇಕ ಸಮಸ್ಯೆಗಳಾಗ್ತಾ ಇದೆ, ಇದಕ್ಕೊಂದು ನಿಯಮವನ್ನು ತರಬೇಕು ಅಂತ. ಇದೀಗ ರಾಜ್ಯ ಸರ್ಕಾರ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು 60 ದಿನಗಳ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಈ 60 ದಿನಗಳ ವಿನಾಯಿತಿ ನಮಗೆ ಸಾಕಾಗೋದಿಲ್ಲ. ಅದರ ಬದಲಾಗಿ 5 ವರ್ಷ 5 ತಿಂಗಳು ಇದ್ದವ್ರಿಗೂ ಕೂಡ 1ನೇ ತರಗತಿ ಅಡ್ಮಿಷನ್ಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಬೇಡಿಕೆಯನ್ನು ಮತ್ತೊಮ್ಮೆ ಮುನ್ನೆಲೆಗೆ ತರ್ತಾ ಇದ್ದಾರೆ. ಆ ಮುಖಾಂತರ ಈ ವಯಸ್ಸಿನ ಜಟಾಪಟಿ ಮುಂದುವರೆದಿದೆ. ಇದೇ ಇವತ್ತಿನ ವಿಶೇಷ. 1ನೇ ಕ್ಲಾಸ್ ಪೋಷಕರ ಫೈಟ್. ಸರ್ಕಾರ ಇಂಥದ್ದೊಂದು ನಿಯಮವನ್ನು ಸಡಿಲಿಕೆ ಮಾಡಿದರೂ ಕೂಡ ಪೋಷಕರ ಆಕ್ರೋಶ ಮತ್ತು ಹೋರಾಟ ಇದೀಗ ಮುಂದುವರೆದಿರೋದು. 1ನೇ ಕ್ಲಾಸ್ಗೆ ವಯೋಮಿತಿಯ ಜಟಾಪಟಿ ಮುಂದುವರಿಕೆ ಆಗಿದೆ. ರಾಜ್ಯದಲ್ಲಿ 5.5 ವರ್ಷಕ್ಕಿಳಿಸೋದಕ್ಕೆ ಪೋಷಕರು ಹೋರಾಟ ಮಾಡ್ತಿದ್ದಾರೆ. ಪೋಷಕರ ಹೋರಾಟ ಇದು. 60 ದಿನ ಸಡಿಲಿಕೆಯಿಂದ ಹಾಗಾದರೆ ಎಷ್ಟು ಮಕ್ಕಳಿಗೆ ಅನುಕೂಲ ಆಗುತ್ತೆ? 5 ಲಕ್ಷ ಮಕ್ಕಳಲ್ಲಿ ಕೇವಲ 1 ಲಕ್ಷ ಮಕ್ಕಳಿಗೆ ಮಾತ್ರ ಅನುಕೂಲ ಆಗುತ್ತಂತೆ. 1 ಲಕ್ಷ ಮಕ್ಕಳಿಗೆ ಮಾತ್ರ ಅನುಕೂಲ ಆಗುತ್ತೆ. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಷಕರು ಮತ್ತೊಂದು ಹೋರಾಟಕ್ಕೆ, ಮತ್ತೊಂದು ಆಂದೋಲನಕ್ಕೆ ಇದೀಗ ಸಜ್ಜಾಗಿದ್ದಾರೆ. ಪೋಷಕರ ಒಕ್ಕೂಟ ಇಂಥದ್ದೊಂದು ನಿರ್ಧಾರ ಮಾಡಿದೆ. 5.5 ವರ್ಷಕ್ಕೆ ಇದನ್ನು ಇಳಿಸಬೇಕು ಅಂತ ಪೋಷಕರ ಹೋರಾಟ. ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾದ ನಂತರ ರಾಜ್ಯ ಸರ್ಕಾರ 2022ರಲ್ಲಿ 6 ವರ್ಷ ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಿತ್ತು. 6 ವರ್ಷ ಕಡ್ಡಾಯ ಆಗಿರಲೇಬೇಕು ಅಂತ. ಮೇ 31ಕ್ಕೆ 6 ವರ್ಷ ಆಗಿರಬೇಕು ಅನ್ನುವಂಥ ನಿಯಮ ಇತ್ತು. ಈ ನಿಯಮದಿಂದ ಜೂನ್ 6ನೇ ತಾರೀಕಿಗೆ, ಜೂನ್ 5ನೇ ತಾರೀಕಿಗೆ ಹುಟ್ಟಿದಂತಹ ಮಕ್ಕಳಿಗೆ ಭಾರಿ ತೊಂದರೆ ಆಗ್ತಾ ಇತ್ತು. 1 ವರ್ಷ ಮತ್ತೊಮ್ಮೆ ಪುನರಪಿ ತರಗತಿಯನ್ನು ಕಲಿಯುವಂತಹ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಪೋಷಕರು ಆರ್ಥಿಕ ದೃಷ್ಟಿಯಿಂದಲೂ ಕೂಡ ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಮಾನಸಿಕವಾಗಿ ಮಕ್ಕಳು 1 ವರ್ಷ ಹಿಂದುಳಿದು ಬಿಡ್ತಾರೆ ಅನ್ನುವಂತಹ ಒಂದು ಭಯ ಮಕ್ಕಳಿಗೆ ಮತ್ತು ಪೋಷಕರಿಗೆ ಕಾಡ್ತಾ ಇತ್ತು. ಈಗ ಅದನ್ನು, ಈ ಹಿಂದೆ ಇದ್ದಂತಹ ನಿಯಮ 2020 ಮೇ 31ರ ಒಳಗೆ ಹುಟ್ಟಿದಂಥ ಮಕ್ಕಳಿಗೆ 1ನೇ ತರಗತಿ ಅಡ್ಮಿಷನ್ಗೆ ಅವಕಾಶವನ್ನು ಕೊಡಲಾಗ್ತಾ ಇತ್ತು. ಈಗ ಮಧು ಬಂಗಾರಪ್ಪನವರು ಇತ್ತೀಚೆಗೆ ಸದನದಲ್ಲಿ ಕೊಟ್ಟಂತಹ ಮಾಹಿತಿಯ ಪ್ರಕಾರ 2020 ಆಗಸ್ಟ್ 31ರ ಒಳಗಾಗಿ ಹುಟ್ಟಿದಂತಹ ಮಕ್ಕಳಿಗೆ 1ನೇ ತರಗತಿಗೆ ಅವಕಾಶವನ್ನು ಕೊಡ್ತೀವಿ ಅಂತ. ಅಂದರೆ 2 ತಿಂಗಳು ಇಲ್ಲಿ ಕೊಟ್ಟಿದ್ದಾರೆ. ಇವರು ಹೇಳ್ತಾ ಇರೋದು 5 ತಿಂಗಳ ಅವಕಾಶವನ್ನು ಕೊಡಬೇಕು ಅಂತ. 1,70,000 ಮಕ್ಕಳಿಗೆ ಅನುಕೂಲ ಆಗಿದೆ. ಆದರೆ 75,000 ಮಕ್ಕಳ ಭವಿಷ್ಯ ಅತಂತ್ರ ಆಗಿಬಿಟ್ಟಿದೆ. ಇದಕ್ಕಾಗಿ ಏನು ಮಾಡ್ತೀರಿ ಅಂತ ಇದರ ಬಗ್ಗೆ ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ. ಇದರ ಜೊತೆಗೆ ಪೋಷಕರು ಹೇಳ್ತಾ ಇರೋದು 5.5 ವರ್ಷ, ಅಂದರೆ 5 ವರ್ಷ 5 ತಿಂಗಳಾಗಿದ್ದರೆ ಅವರಿಗೆ 1ಲ ತರಗತಿ ಅಡ್ಮಿಷನ್ಗೆ ಅವಕಾಶವನ್ನು ಕೊಡಬೇಕು ಅಂತ ಪೋಷಕರ ಹೋರಾಟ ಶುರುವಾಗಿದೆ. ಈ ಹಿಂದೆ ಖಾಸಗಿ ಶಾಲಾ ಒಕ್ಕೂಟಗಳು ವಯಸ್ಸಿನ ಮಿತಿಯನ್ನು ಸಡಿಲಿಕೆ ಮಾಡೋದನ್ನು ವಿರೋಧ ಮಾಡಿದ್ವು.
ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನು ಸಡಿಲಿಕೆ ಮಾಡಬಾರ್ದು. ಈಗ ಇರುವಂಥ 6 ವರ್ಷದ ನಿಯಮ ಏನಿದೆ ಆ 6 ವರ್ಷದ ನಿಯಮ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗಬೇಕು ಅಂತ ಖಾಸಗಿ ಶಾಲೆಗಳ ಒಕ್ಕೂಟದವರು ಅದನ್ನು ವಿರೋಧ ಮಾಡಿದರು. ಅದಕ್ಕೆ ಅವರದ್ದೇ ಆದಂಥ ಒಂದಿಷ್ಟು ಕಾರಣಗಳನ್ನು ಕೂಡ ಅವರು ಕೊಟ್ಟಿದ್ದರು. ರಾಷ್ಟ್ರೀಯ ಶಿಕ್ಷಣ ನೀತಿ, ಇಡೀ ದೇಶದಾದ್ಯಂತ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಿತ್ತು. ಅದರ ಪ್ರಕಾರ 1ನೇ ತರಗತಿಗೆ ಪ್ರವೇಶ ಬಯಸುವಂತಹ ಮಗುವಿಗೆ ಕಡ್ಡಾಯವಾಗಿ 6 ವರ್ಷ ತುಂಬಿರಬೇಕು ಅಂತ ದೇಶದ 21 ರಾಜ್ಯಗಳಲ್ಲಿ ಈ ನಿಯಮವನ್ನು ಅನುಸರಿಸ್ತಾ ಇದ್ದಾರೆ. ಕಳೆದ ವರ್ಷ ಏನಾಯಿತು, ಹೀಗೆ ಪೋಷಕರ ಒತ್ತಡ ಜಾಸ್ತಿ ಆಯಿತು, ಪ್ರತಿಭಟನೆಗಳಾಯಿತು, ಸರ್ಕಾರದ ಮಟ್ಟದಲ್ಲಿ ಮಾತುಕತೆಗಳಾಯಿತು. ಎಲ್ಲವೂ ಆದ ನಂತರ ಇದೊಂದು ಸಾರಿ ನಾವು ಅವಕಾಶವನ್ನು ಕೊಡ್ತೀವಿ, 2026-27ನೇ ಸಾಲಿನಿಂದ ನಾವು ಕಡ್ಡಾಯವಾಗಿ 6 ವರ್ಷ ಮಾಡ್ತೀವಿ ಅಂತ ಸಚಿವರು ಹೇಳಿದರು, ಸರ್ಕಾರದವರು ಕೂಡ ಹೇಳಿದರು. ಕಳೆದ ಬಾರಿ ಏನು ಮಾಡಿದರು, 5.5 ವರ್ಷ ಆಗಿದ್ದರೆ ನಾವು ವಿನಾಯಿತಿಯನ್ನು ಕೊಟ್ಟು ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಒಂದು. ಈಗಾಗಲೇ UKG ಇದ್ದಂತಹ ವಿದ್ಯಾರ್ಥಿಗಳು, ವಯಸ್ಸಾಗದೇ ಇದ್ದವರು ಮತ್ತು UKG ಕಲಿಬೇಕಾದಂಥ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡಿ 1ನೇ ಕ್ಲಾಸಿಗೆ ತೆಗೆದುಕೊಂಡು ಹೋದರು. ಆದರೆ ಈ ವರ್ಷ ಈ ಬೇಡಿಕೆಗೆ ಅಲ್ಪ ಮಟ್ಟದಲ್ಲಿ ಸರ್ಕಾರ ಸ್ಪಂದನೆ ಕೊಟ್ಟಿದೆ. ಅದನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಇದೀಗ ಪೋಷಕರ ಮಾತು. ಇಂಥದ್ದೊಂದು ಚರ್ಚೆಗಳಾಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮಕ್ಕಳ ಹಕ್ಕು ಹೋರಾಟಗಾರ ಆಗಿರುವಂಥ ಹೇಮಂತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಬಸವೇಶ್ವರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ರಂಗಲಕ್ಷ್ಮಿ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವು ಮಾತನಾಡ್ತಾ ಇದ್ವಿ ವಯಸ್ಸಿನ ಸಡಿಲಿಕೆ, ವಯೋಮಿತಿಯ ಸಡಿಲಿಕೆ ಬೇಕು ಅಂತ. 60 ದಿನಗಳ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದನ್ನು ನಾವು ಇತ್ತೀಚೆಗೆ ಗಮನಿಸಿದ್ದೀವಿ. ಸರ್ಕಾರವು ಕೂಡ ಹೇಳಿದೆ 5.5 ವರ್ಷ ಕೇಳ್ತಾರೆ, ಅಂದರೆ 5 ವರ್ಷ 5 ತಿಂಗಳು ಆದರೆ ಅಂತ. ಇಸ್ ಇಟ್ ರೈಟ್ ಸರ್? ಇವಾಗ 2 ತಿಂಗಳು ವಿನಾಯಿತಿ ಕೊಟ್ಟರೆ 1 ಲಕ್ಷದ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದಾರೆ. 5 ತಿಂಗಳು ವಿನಾಯಿತಿ ಕೊಟ್ಟರೆ ಸುಮಾರು ಇನ್ನು 4 ಲಕ್ಷ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ 5 ವರ್ಷ 5 ತಿಂಗಳನ್ನೇ ನಾವು ನಿಗದಿ ಮಾಡ್ತು ಸರ್ಕಾರ ಮಾಡಿದ್ರೆ, ಇನ್ನ ಕೆಲವರು ಪೋಷಕರು ಇಲ್ಲ ಇನ್ನೊಂದು 2 ತಿಂಗಳು ವಿನಾಯಿತಿ ಕೊಡಿ, ಇನ್ನೊಂದು 2 ಲಕ್ಷ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇದು ಈ ರೀತಿ ನಾವು ಚಿಂತನೆ ಮಾಡಿದ್ರೆ, ಈ ರೀತಿ ಚಿಂತನೆ ಮಾಡಬಾರ್ದು. ಇವಾಗ ನಾವು ಇಂದಿನಿಂದಲೂ ತಗೊಳ್ಳುವ, ಇಂದಿನಿಂದಲೂ 5 ವರ್ಷ 10 ತಿಂಗಳು ಇತ್ತು ಶಾಲೆಗೆ ಸೇರ್ಬೇಕಂದ್ರೆ. ಅದಕ್ಕೆ ಬೇಕಾದ ವೈಜ್ಞಾನಿಕ ಕಾರಣ ಇತ್ತು. ಮಕ್ಕಳು 3 ವರ್ಷದೊಳಗಡೆ ಯಾವುದೇ ಶಾಲೆಗೆ, ಪ್ರೀ ಸ್ಕೂಲ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಸೇರಬಾರ್ದು. 3 ವರ್ಷದ ನಂತರ ಅವರು ಹೋಗ್ಬೇಕು ಅಂತ. ಯಾಕೆಂದ್ರೆ ಮನೆಯೇ ಮೊದಲ ಪಾಠಶಾಲೆ. ಮನೆಯಲ್ಲಿ ಮಕ್ಕಳು ಕಲೀಲಿ, ನಲಿಲಿ, ದೈಹಿಕ ಬೆಳವಣಿಗೆ ಆಗಲಿ, ನಂತರ ಅವರನ್ನು ಶಾಲೆಗೆ ಸೇರಿಸಬೇಕು ಅಂತ. ಹಾಗಾಗಿ ಇಂದಿನಿಂದಲೂ 5 ವರ್ಷ 10 ತಿಂಗಳು ಇತ್ತು. ಆದರೆ ಇತ್ತೀಚೆಗೆ ಆವಾಗ ಏನಾಗಿತ್ತು ಅಂದರೆ, ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಇರಲಿಲ್ಲ, ಹೆಚ್ಚು ಸೌಲಭ್ಯ ಇರಲಿಲ್ಲ, ಶಿಕ್ಷಣಕ್ಕೆ ಸೌಲಭ್ಯಗಳು ಇರಲಿಲ್ಲ. ಹಾಗಾಗಿ ಅದು ಇರಲಿಲ್ಲ. ಇತ್ತೀಚೆಗೆ ಶಿಕ್ಷಣಕ್ಕೆ ತುಂಬ ಸವಲತ್ತಿದೆ, ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಇದೆ. ಹಾಗಾಗಿ ನೀವು ಬೇಬಿ ಸಿಟ್ಟಿಂಗು, ಫೀಡಿಂಗ್ ಸೆಂಟರು, ಪ್ರೀ ಸ್ಕೂಲು, ಆಮೇಲೆ LKG UKG ಇದೆ. ಹೀಗಾಗಿದೆ. ಇದು ಮಗುವಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ನಮಗೆ ಬೇಗ ಮಗು ಶಿಕ್ಷಣದಲ್ಲಿ ಸಿಕ್ಕಿದ್ರೆ, ಕಲ್ತ್ರೆ ಸಾಕು ಅನ್ನೋದು ಮಾತ್ರ ಅವರು ಪೋಷಕರು ನೋಡ್ತಾರೆ. ಇವಾಗ ಏನು ಹಿಂದೆ 5 ವರ್ಷ 10 ತಿಂಗಳಿತ್ತು ಅದು ಒಳ್ಳೇದೇ. ಇವಾಗ 60 ದಿವಸ ಸಡಿಲಿಕೆ ಮಾಡಿದ್ದಾರೆ, ತುಂಬಾ ಮಕ್ಕಳಿಗೆ ಪ್ರಯೋಜನ ಆಗ್ತದೆ. ಹಾಗಾಗಿ ಅದು ಮುಂದುವರಿಸಿದ್ರೆ ಒಳ್ಳೇದೇ. ಇವಾಗ ಇನ್ನೂ 4 ಲಕ್ಷ ಮಕ್ಕಳಿಗೆ ಪ್ರಯೋಜನ ಆಗುತ್ತೆ. ಅದನ್ನ ಮುಂದುವರಿಸಬೇಕು ಅಂದ್ರೆ ನಾವು ವೈಜ್ಞಾನಿಕವಾಗಿ ಇದರಿಂದ ಏನು ಪರಿಣಾಮಗಳಾಗುತ್ತೆ ಅದ್ರ ಬಗ್ಗೆನೂ ನಾವು ಚಿಂತನೆ ಮಾಡಬೇಕಾಗುತ್ತೆ. ಇವಾಗ 5 ವರ್ಷ 5 ತಿಂಗಳಿಗೆ ನಿಗದಿ ಮಾಡಿದರೆ, ಇನ್ನು ಕೆಲವು ಪೋಷಕರು 2 ತಿಂಗಳು ವಿನಾಯಿತಿ ಕೊಡಿ, ನಮ್ಮ ಮಗುಗೂ ನಾವು ಸೇರಿಸ್ಬೋದು, ತೊಂದರೆ ಆಗ್ತದೆ ಅಂತ ಹೇಳಿ ಇನ್ನೂ ಪೋಷಕರು ಗಲಾಟೆ ಮಾಡೋ ಸಾಧ್ಯತೆನೂ ಇರ್ತದೆ. ಇದು ಪೋಷಕರ ಒತ್ತಡದ ಮೇಲೇ ಇವಾಗ 60 ದಿವಸದ ವಿನಾಯಿತಿ ಕೊಟ್ಟಿದ್ದಾರೆ. ಇದು ನಾವು ಪರಿಗಣಿಸಬೇಕಾಗುತ್ತೆ. ಇವಾಗ ಪೋಷಕರ ಒತ್ತಡ ಏನಿದೆ ಇನ್ನೂ ಕೊಡಿ ಅಂತ ಅಂದ್ರೆ ಅದು ಸರ್ಕಾರ ಯಾವ ರೀತಿ ಗಮನ ತಗೊಳುತ್ತೆ, ಇದರ ಸಾಧ್ಯತೆ ಬಾಧ್ಯತೆ ಏನು, ಇದನ್ನ ನಾವು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಪ್ರತಿ
ಸಲ ಈ ತರ ಗೊಂದಲಕ್ಕೆ ಈಡಾಗಬಾರ್ದು. ಹಿಂದಿನಿಂದಲೂ ಯಾವುದೇ ಗೊಂದಲ ಇರಲಿಲ್ಲ. 5 ವರ್ಷ 10 ತಿಂಗಳೇ ನಾವೆಲ್ಲ ಓದ್ಬೇಕಾದ್ರೂ 5 ವರ್ಷ 10 ತಿಂಗಳು ಓದಿದ್ರೆ ಸರ್, ಹಿಂದೆ ಶಾಲಾ ಮಕ್ಕಳನ್ನ ಹಳ್ಳಿಗಳಲ್ಲಿ ಸೇರಿಸಬೇಕಾದ್ರೆ ಕಿವಿ ಮುಟ್ಟಿಸ್ಕೊಳ್ತಾ ಇದ್ರು. ಅಷ್ಟೇ. ಕಿವಿ ಟಚ್ ಆದ್ರೆ ಅವ್ರಿಗೆ 1ನೇ ತರಗತಿ ಅಡ್ಮಿಷನ್ ಕೊಡುವಂತ ಪದ್ಧತಿ ಇತ್ತು. ದೈಹಿಕ ಬೆಳವಣಿಗೆ, ಕಿವಿ, ಬೇರೆ ಬೇರೆ ಮಾನದಂಡಗಳನ್ನ ಉಪಯೋಗಿಸ್ತಾ ಇದ್ರು. ಆಮೇಲೆ ಬರ್ತ್ ಸರ್ಟಿಫಿಕೇಟ್ ಬಂತು. ಬರ್ತ್ ಸರ್ಟಿಫಿಕೇಟ್ ಬಂದ್ಮೇಲೆ ಒಂದು ವಯಸ್ಸನ್ನ ನಿಗದಿ ಮಾಡಿದ್ರು, 5 ವರ್ಷ 10 ತಿಂಗಳಂತ. ಅದೇ ರೀತಿ ನಡ್ಕೊಂಡ್ ಬರ್ತಾ ಇತ್ತು. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಮಕ್ಕಳು IQ ಏನೋ ಇಂಟೆಲಿಜೆನ್ಸ್ ಕೋಶಂಟ್ ಅಂತ, ಬುದ್ಧಿಮತ್ತೆ IQ ಲೆವೆಲ್ ತುಂಬಾ ಚೆನ್ನಾಗಿದೆ. ಜನರೇಷನ್ ಗ್ಯಾಪ್ ಇರ್ಬೋದು, ಚೆನ್ನಾಗಿರ್ಬೋದು. ಯಾಕಂದ್ರೆ ಹೆಚ್ಚು ಶಿಕ್ಷಣಕ್ಕೆ ಕಲಿಯೋದಕ್ಕೆ ವ್ಯವಸ್ಥೆ ಇದೆ, ಸವಲತ್ತಿದೆ, ಹೆಚ್ಚಿನ ಜನ ಶಿಕ್ಷಣಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದ ಮಕ್ಕಳು ಕಲಿತಾ ಇದ್ದಾರೆ. ಆದ್ರೆ ಈ ಕಲಿಯೋದ್ರಿಂದ ಅವರು ದೇಹದ ಬೆಳವಣಿಗೆ ಎಷ್ಟಾಗ್ತಾ ಇದೆ ಅದನ್ನ ನೋಡ್ತಾ ಇಲ್ಲ. ಕಲಿಕೆಯ ಗುಣಮಟ್ಟ ಹೆಂಗಿದೆ, ಕಲಿಕೆಯ ಗುಣಮಟ್ಟ ಇದೆ, ಅವರ ಬೌದ್ಧಿಕ ಬೆಳವಣಿಗೆ ಹೇಗಿದೆ, ದೈಹಿಕ ಬೆಳವಣಿಗೆ, ಅದನ್ನ ಯಾವುದು ನೋಡ್ತಾ ಇಲ್ಲ. ಕಲಿಕೆಯ ಗುಣಮಟ್ಟದ ಆಧಾರದ ಮೇಲೆ ಪೋಷಕರು ಒತ್ತಡ ಮಾಡ್ತಾ ಇದ್ದಾರೆ. ಇದನ್ನ ನಾವು ಪರಿಶೀಲಿಸಬೇಕಾಗ್ತದೆ. ಸರ್ಕಾರ ಇದನ್ನ ಪ್ರಮುಖವಾಗಿ ಸರ್, ಈಗ ಒಬ್ಬ ವಿದ್ಯಾರ್ಥಿ ಅಡ್ಮಿಷನ್ಗೆ ಈ ವಯೋಮಿತಿಯ ಮಾನದಂಡ ವೈಜ್ಞಾನಿಕ ಆಧಾರದ ಮೇಲೆ ಹೆಂಗ್ ನಿಗದಿ ಆಗುತ್ತೆ? ವೈಜ್ಞಾನಿಕ ಸಹಾಯ ಆಗುತ್ತೆ? ಬರ್ತೀನಿ ಮೇಡಮ್, ಬರ್ತೀನಿ. ವೈಜ್ಞಾನಿಕ ಆಧಾರ ಅಂದ್ರೆ ಇವಾಗ ಮಗು ಬೆಳವಣಿಗೆ ಇರಬೇಕು, ಬೌದ್ಧಿಕವಾಗಿ ಬೆಳವಣಿಗೆ ಇರಬೇಕಲ್ಲಿ. ಒಂದು ಆ ಮಗು ಅರ್ಥ ಮಾಡ್ಕೊಳ್ಳೋ ಅಷ್ಟು ಜ್ಞಾನ ಮಗುಗೆ ಇರಬೇಕು. ಶಾಲೆಯಲ್ಲಿ ಕೂತ್ಕೊಂಡು ಅವನು ಊಟ ಅವನೇ ತಿನ್ಬೇಕು. ಇವಾಗ ಶಾಲೆಗೆ ಬರ್ತು ಅಂದ್ರೆ ಅವನು ಮನೆಯಲ್ಲಿ ನೋಡಿ, ಮಗು ಆ ಸಂದರ್ಭದಲ್ಲಿ ಬೆಳೆಯೋದು ತುಂಬಾ ಬುದ್ಧಿಮತ್ತೆ ಫಾಸ್ಟಾಗಿ ಬೆಳೀತಾ ಇರ್ತದೆ. ಮತ್ತೆ ಊಟನೂ ಅಷ್ಟೇ ಮಗುವಿಗೆ ಬೇಕು. ಮನೆಯಲ್ಲಿ ಅವರಿಗೆ 4 ಟೈಮ್ 5 ಟೈಮ್ ಕೊಟ್ಟರು ಆ ಮಕ್ಕಳು ಊಟ ಮಾಡ್ತಾರೆ. ಅದೇ ಶಾಲೆಗೆ ಹೋದ್ರೆ ಅಲ್ಲಿ 1 ಟೈಮು ಸಿಗುತ್ತೆ ಊಟ. ಅದೆಲ್ಲದು ವೈಜ್ಞಾನಿಕ ಕಾರಣಗಳನ್ನ ಪರಿಶೀಲನೆ ಮಾಡೇನೆ 5 ವರ್ಷ 10 ತಿಂಗಳು ಅವರಿಗೆ ಫಿಕ್ಸ್ ಮಾಡಿರ್ತಾರೆ. ಎಸ್ ಸರ್. ರಂಗಲಕ್ಷ್ಮಿ ಮೇಡಮ್, ವೈಜ್ಞಾನಿಕ ಆಧಾರದ ಮೇಲೆ ವಯೋಮಿತಿಯನ್ನ ನಿಗದಿ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಸಡಿಲಿಕೆ. ಇತ್ತೀಚೆಗೆ ನಾವು ಅದನ್ನೇ ಮಾತನಾಡ್ತಾ ಇದ್ದೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಆದಮೇಲೆ ಕಡ್ಡಾಯವಾಗಿ 6 ವರ್ಷ ತುಂಬಿರಬೇಕು ಅನ್ನೋ ನಿಯಮ. ಈಗ ಅದನ್ನು ಕಳೆದ ಬಾರಿಯೂ ಕೂಡ ಸಡಿಲಿಕೆ ಮಾಡಿದ್ರು, ಈ ಬಾರಿಯೂ ಕೂಡ ಸಡಿಲಿಕೆ ಮಾಡ್ತಿದ್ದಾರೆ. ಇನ್ನೂ ಸಡಿಲಿಕೆ ಆಗಬೇಕು ಅನ್ನೋದು ಪೋಷಕರ ಅಪೇಕ್ಷೆ. ಇದು ಸರ್ಕಾರ ಮುಂಚೆನೇ ಹೇಳಿತ್ತು, 2-3 ವರ್ಷದ ಮುಂಚೆನೇ ಹೇಳಿತ್ತು. ಬೇಬಿ ನರ್ಸರಿ 3 years, LKG 4 years, UKG 5 years, ಫಸ್ಟ್ ಸ್ಟ್ಯಾಂಡರ್ಡ್ 6 years ಅಂತ 3 ವರ್ಷದಿಂದನೇ ಹೇಳ್ಕೊಂಡು ಬಂದಿದೆ. 3 ವರ್ಷದಿಂದನೂ ಹೀಗೆ ಸಡಿಲಿಕೆ ಮಾಡ್ತಾನೆ ಇದ್ದಾರೆ, ತಾವು ನೋಡ್ತಾ ಇದ್ದೀರಾ. ಬಟ್ ಇದು ನಾರ್ಮಲ್ ಆಗಿ ಸ್ಕೂಲ್ಸ್ ಇಂದ ಆಗ್ತಾ ಇಲ್ಲ. ಈ ಪ್ಲೇ ಹೋಮು ಮತ್ತೆ ಬೇರೆ ಬೇರೆ ಎಲ್ಲ ನಡೆಸ್ತಾ ಇದಾರಲ್ಲ, ಕಿಡ್ಸ್ ಪ್ಲೇ ಹೋಮು, ಅವರೆಲ್ಲಾನು ಏನ್ ಮಾಡ್ಬಿಡ್ತಾರೆ, ಅಡ್ಮಿಷನ್ಸ್ಗೋಸ್ಕರ ಯಾವುದೋ ಒಂದು ಕ್ಲಾಸ್ 5 ವರ್ಷನ 4 ವರ್ಷನ ಅವ್ರ ಪೇರೆಂಟ್ ಏನು ಹೇಳ್ತಾರೋ ಅದಕ್ಕೆ ತೊಗೊಂಡ್ಬಿಡ್ತಾ ಇದ್ದಾರೆ. ಸೊ ಅಲ್ಲಿ ಏನಾಗುತ್ತೆ, 1ನೇ ಕ್ಲಾಸಿಗೆ ಬಂದಾಗ ಆ ಮಗು ಅಲ್ಲೆಲ್ಲ ಪ್ಲೇ ಹೋಮಲ್ಲಿ UKG ಓದಿರುತ್ತೆ. ಸೊ 5 ವರ್ಷ 6 ತಿಂಗಳು, 5 ವರ್ಷ 7 ತಿಂಗಳು UKG ಓದಿರೋದು. ತಿರ್ಗಾ ನಾವು ಸ್ಕೂಲಿಗೆ ಬಂದರೆ ನಾವು UKGಗೆ ಹೋಗಿ ಅಂತ ಹೇಳ್ತೀವಿ. ಸೊ ಆವಾಗ ಅವ್ರಿಗೆಲ್ಲ ಇದೇನಿದು ಈ ಥರ ಆಗೋಯ್ತು ಅಂತ ಅಂದ್ಬಿಟ್ಟು ಒಂದು ಗೊಂದಲ. ಎರಡನೇದು ಆ್ಯಕ್ಚುಲಾಗಿ NEP 2020 ಪ್ರಕಾರ ಇದು 6 ವರ್ಷ ಕಂಪಲ್ಸರಿ. ಏನಕ್ಕೆ ಅಂತಂದರೆ ಮೆದುಳಿನ ಡೆವಲಪ್ಮೆಂಟು 85% ಮಗುಗೆ ಆಗದೇನೆ ವಿತಿನ್ 6 years. ಓಕೆ. ಸೊ 6 ವರ್ಷದೊಳಗಡೆ 85% ಮೆದುಳಿನ ಡೆವಲಪ್ಮೆಂಟ್ ಆಗೋದೆ 6 years ಒಳಗಡೆ. ನೀವು ಮಗು ಒಂದು ಶಾಲೆಗೆ ಬರಬೇಕಾದ್ರೆ ABCD ಕಲಿಯಕ್ಕೆ ಮುಂಚೆ ಅದು ಬೇರೆ 100 ಸ್ಕಿಲ್ ಕಲ್ತಿರ್ಬೇಕು. ಟಾಯ್ಲೆಟ್ಗೆ ಹೋಗೋ ಸ್ಕಿಲ್ ಕಲ್ತಿರ್ಬೇಕು, ಪುಸ್ತಕ ತೊಗೊಂಡೋಗ್ಬೇಕು, ಬಾ ಅಂದರೆ ಬರಬೇಕು, ಹೋಗು ಅಂದರೆ. ಆ 101 ಸ್ಕಿಲ್ಸ್ ಕಲ್ತ್ಕೊಂಡು ABCD 102nd ಸ್ಕಿಲ್ಲು. ಸೊ ಹಾಗೇನೆ ಆ ಥರ ಸ್ಕಿಲ್ಸ್ ಎಲ್ಲ, ಒಂದು ಮೋಟಾರ್ ಸ್ಕಿಲ್ಲು, ಸೆನ್ಸರಿ ಸ್ಕಿಲ್ಸ್ ಅಂತೆಲ್ಲ ಅಂತೀವಿ. ಸೊ ಆ ಸ್ಕಿಲ್ಸ್ ಎಲ್ಲ ಮಗು ಕ್ಲೀನಾಗಿ ಬರೋದಕ್ಕೆ 6 ವರ್ಷ ಕರೆಕ್ಟಾಗಿ ಆಗುತ್ತೆ. 6 ವರ್ಷ 6 ಆಗುತ್ತೆ. ಸೊ ಬಟ್ ಏನಾಗ್ತಾ ಇದೆ ಇಲ್ಲಿ, ಬೇರೆ ಈ ಪೇರೆಂಟ್ಸು ನಂಗೆ ಗೊತ್ತಿಲ್ಲ, ಎಷ್ಟೊಂದು ಜನ ಪೇರೆಂಟ್ಸ್ 5 ವರ್ಷ 5 ತಿಂಗಳು ಏನಕ್ಕೆ ಕೇಳ್ತಾ ಇದ್ದಾರೋ ಗೊತ್ತಿಲ್ಲ. ಏನಕ್ಕಂದ್ರೆ ಆ ಲೆವೆಲ್ ಆಫ್ ಎಜುಕೇಶನ್, ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ 1ನೇ ಕ್ಲಾಸಲ್ಲಿ, ಆ ಮಗುಗೆ 6 ವರ್ಷ ತುಂಬಿದ್ರೇನೆ ಅದು ಕ್ಲೀನಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಾನು ನೋಡಿದ್ದೀನಿ, ಈ ಪೇರೆಂಟ್ಸು ಸ್ಕೂಲಿಗೆ ಬರ್ತಾರೆ, ಆಮೇಲೆ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತಾರೆ. ಏನಕ್ಕೆ ಅಂತಂದ್ರೆ ಮಗುಗೆ ಅರ್ಥನೇ ಆಗ್ತಾ ಇರಲ್ಲ. ಅದ್ರ ಕ್ಲಾಸಲ್ಲಿ 6+ ಇರೋರು ಇರ್ತಾರೆ, 6 ವರ್ಷ 7 ತಿಂಗಳು, 6 ವರ್ಷ 6 ತಿಂಗಳು, ಅದೆಲ್ಲ ಚಕ 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 ಅಂತ ಬರಿತಾ ಇರ್ತಾರೆ. ಈ 6 ವರ್ಷ 1 ತಿಂಗಳು ಅಥವಾ 5 ವರ್ಷ 10 ತಿಂಗಳು ಇರುತ್ತಲ್ಲ, ಆ ಮಕ್ಕಳಿಗೆ ಆ ಫಾಸ್ಟ್ ಹೋಗಿ ಬರೋಕ್ಕಾಗಲ್ಲ. ಪೇರೆಂಟ್ಸ್ ಏನು ಮಾಡಿಬಿಡ್ತಾರೆ, ತನ್ನ ಮಗುಗೆ ಏನೋ ತಪ್ಪಾಗೋಗಿದೆ, ತನ್ನ ಮಗು ಮೆದುಳು ಸರಿಗಿಲ್ಲ ಅಥವಾ ಸ್ಕೂಲ್ ಸರಿಗಿಲ್ಲ ಅಂತ ಅಂದ್ಕೊಂಡು ಆ ಮಗುನ ಟ್ಯೂಷನ್ಗೆ ಓಡಾಡಿಸ್ತಾರೆ. ಇಲ್ಲ ಅಂತಂದರೆ 1 ವರ್ಷ ನೋಡ್ತಾರೆ, 2ನೇ ವರ್ಷ ಬೇರೆ ಸ್ಕೂಲ್ಗೆ ಹಾಕ್ತಾರೆ. ಸೊ ಈ ಥರ ಎಲ್ಲನೂ ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಆಗ್ತಾ ಇದೆ. ಈ ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಇದೆ ಅಂದರೆ ಸ್ಕೂಲ್ಸಿಂದ ಬರ್ತಾ ಇಲ್ಲ. ಯಾವುದೇ ಸ್ಕೂಲ್ಸ್,
ಗೌರ್ಮೆಂಟ್ ಸ್ಕೂಲಲ್ಲಾಗಲಿ ಪ್ರೈವೇಟ್ ಸ್ಕೂಲಾಗಲಿ ಏಡೆಡ್ ಸ್ಕೂಲ್ ಎಲ್ಲಿಂದ ಬರ್ತಾ ಇಲ್ಲ. ಏನಕ್ಕಂದರೆ ನಾವೆಲ್ಲನೂ 4, 5, 6 ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಇದು ಪ್ರಾಬ್ಲಮ್ ಬರ್ತಾ ಇರೋದೇ ಯಾರ್ಯಾರು ಪ್ಲೇ ಹೋಮ್ಗಳಲ್ಲಿ ಅಥವಾ ಪ್ರೀ ಸ್ಕೂಲ್ ಪ್ರೈವೇಟ್ ಪ್ಲೇ ಹೋಮ್ ಅಲ್ಲೆಲ್ಲ ಓದಿಸ್ತಾ ಇದ್ರೆ ಅಲ್ಲೇ ಪ್ರಾಬ್ಲಮ್ ಬರ್ತಾ ಇರೋದು. ಇದಕ್ಕೆ 5 ವರ್ಷ 10 ತಿಂಗಳು ಅಂತ ಈ ವರ್ಷನೂ ಮಾಡಿಬಿಟ್ರು ಮಧು ಬಂಗಾರಪ್ಪ ಅವರು. ನಾವು ಲಾಸ್ಟ್ ಇಯರ್ ಎಷ್ಟೊಂದು ಅಡ್ಮಿಷನ್ ಕಳ್ಕೊಂಡ್ವಿ. ನಾವು 4 ವರ್ಷ 10 ತಿಂಗಳು ಅವ್ರನ್ನೆಲ್ಲ ನಾವು 10 ತಿಂಗಳು 2 ತಿಂಗಳು ಡಿಫ್ರೆನ್ಸ್ ಇದ್ರೆ ನಾವು ಅವ್ರ ಮುಂದಿನ ಕ್ಲಾಸ್ಗೆ ಹಾಕೊಳ್ಳೇ ಇಲ್ಲ. ಸೊ ಇವಾಗ ಅಡ್ವಾಂಟೇಜು ಅವ್ರು ಯಾರಿಗೂ ಪ್ರಯೋಜನ ಮಾಡಕ್ ಹೋಗಿ ನಮ್ಗೆಲ್ಲ ಲೂಸ್ ಆಗ್ತಾ ಇದೆ ಅಡ್ಮಿಷನ್ಸು. ಇವಾಗ 5 ವರ್ಷ ಲಾಸ್ಟ್ ಇಯರ್ ನೀವು 5 ವರ್ಷ 5 ತಿಂಗಳು ಅವ್ರು ಏನು ಹೇಳಿದ್ರು, UKG ಆಗಿದ್ರೆ 1ನೇ ಕ್ಲಾಸ್ಗೆ ಹಾಕ್ಬಿಡ್ಬೋದು ಅಂತ ಹೇಳಿದ್ರು. ಎಷ್ಟೊಂದು ಜನ LKG ನಲ್ಲಿ ಇದ್ದವ್ರು ನಮ್ಮ ಸ್ಕೂಲ್ಗಳಲ್ಲಿ LKG ಇಂದ UKG ನಮ್ಮ ಸ್ಕೂಲ್ಗೆ ಬರಲಿಲ್ಲ. UKG ಕೇಳ್ತಾರಲ್ಲ ಅಂತ ಬೇರೆ ಸ್ಕೂಲ್ಗೆ ಹೊರಟೋದ್ರು, ಅಡ್ಮಿಷನ್ ಬೇರೆ ಸ್ಕೂಲ್ಗೆ ಆಗೋಯ್ತು. ಇನ್ನೊಂದು ಏನಂತಂದ್ರೆ ನೀವು CBSE ICSE ಎಲ್ಲಾ ಕಡೆನೂ 6 ಇಯರ್ಸ್ ಕಂಪಲ್ಸರಿ ಮಾಡ್ತಾರೆ. ಅಂಡ್ ಬೇರೆ ಸ್ಟೇಟ್ಸ್ ಅಲ್ಲೂ 6 ಇಯರ್ಸ್ ಕಂಪಲ್ಸರಿ ಇರುತ್ತೆ. ನಮ್ದೇ ಮಗು ಸ್ಟೇಟ್ ಬೋರ್ಡ್ ಇಂದ ಅಕಸ್ಮಾತ್ ಬೇರೆ ಬೋರ್ಡ್ ಹೋಯ್ತು ಅಂತಂದ್ರೆ ಅದಕ್ಕೆ ಅವರು ತಿರ್ಗಾ 6 ಇಯರ್ಸ್ ಫಾಲೋ ಮಾಡ್ತಾರೆ, UKG ರಿಪೀಟ್ ಮಾಡ್ತಾರೆ. ಇದ್ರ ನೆಕ್ಸ್ಟ್ ಆಫ್ಟರ್ ಎಫೆಕ್ಟ್ಸ್ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ 18 ಇಯರ್ಸ್ 20 ಇಯರ್ಸ್ ಕೆಲವೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಆ ಎಕ್ಸಾಮ್ಸ್ಗೆ ಇಷ್ಟು ಏಜ್ ಲಿಮಿಟ್ ಅಂತ ಇರುತ್ತೆ. ಈ ಕಮ್ಮಿ ಇರುತ್ತಲ್ಲ 5 ಇಯರ್ಸ್ 5 ಮಂತ್ಸ್, ಅವರು ಆ ಏಜ್ಗೆ ಇದಾಗಿಲ್ಲ, ಮ್ಯಾಚ್ ಆಗಲ್ಲ. ಸೊ ಅವ್ರ ಬ್ಯಾಚ್ ಅಲ್ಲಿರೋ ಮಕ್ಕಳೆಲ್ಲ ಕೆಲವರೆಲ್ಲ ಮುಂದೆ ಹೊರಟೋಗ್ತಾರೆ, ಇವರು ತಿರ್ಗಾ ಹಿಂದೆ ನಿಲ್ತಾರೆ. ಮಧು ಬಂಗಾರಪ್ಪನವರು ಸದನದಲ್ಲೂ ಕೂಡ ಹೇಳಿದ್ದಿದೆ ಮಾಹಿತಿಯನ್ನ. 3 ವರ್ಷಕ್ಕೆ ನರ್ಸರಿ, 4 ವರ್ಷಕ್ಕೆ LKG, 5 ವರ್ಷಕ್ಕೆ UKG. ಇಲ್ಲಿ ವಯಸ್ಸಿನ ನಿಯಮಗಳು ಸರಿಯಾಗಿ ಇಲ್ಲದೇ ಇರೋ ಕಾರಣಕ್ಕಾಗಿ ಇಂಥದ್ದೊಂದು ಸಮಸ್ಯೆ ಎದುರಾಗ್ತಾ ಇದೆ. ನಾವು ಹೀಗಾಗಿ ಕಾನೂನಾತ್ಮಕವಾಗಿ ಇದ್ರ ಬಗ್ಗೆ ಒಂದು ಆಲೋಚನೆ ಮಾಡಬೇಕಾಗಿದೆ, ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಳ್ಬೇಕಾಗಿದೆ ಅಂತ ಮಧು ಬಂಗಾರಪ್ಪನವರು ಹೇಳ್ತಾರೆ. ಸಮಸ್ಯೆ ಆಗ್ತಿರೋದು ಅಲ್ಲೇನಾ? ಅಲ್ಲೇನೆ ಸರ್. ಆಕ್ಚುಲ್ ಆಗಿ ಇವಾಗ ಮಧು ಬಂಗಾರಪ್ಪ ಅವರು 5 ವರ್ಷ 10 ತಿಂಗಳು ಮಾಡಿದ್ರಲ್ಲ, ಅದು ಮಾಡಿದೆ ಒಂದು ತಪ್ಪು. ಇವಾಗ ಇವ್ರು ಹೇಳ್ದಂಗೆ 5 ವರ್ಷ 5 ತಿಂಗಳು ಕೇಳ್ತಾರ, ಆಮೇಲೆ ಇನ್ನೊಬ್ರು ಬಂದು ಇಲ್ಲ ನನ್ನ ಮಗ ತುಂಬಾ 5 ವರ್ಷ 3 ತಿಂಗಳು. ಈಗ ಒಂದು ಎಕ್ಸಾಂಪಲ್ ನಮ್ಮನೆಯದ್ದೇ ಕೊಡಬೇಕು ಅಂತ ಹೇಳಿದ್ರೆ, May 31ಗೆ 6 ವರ್ಷ ತುಂಬಿರಬೇಕು ಅನ್ನೋದು ನಿಯಮ. ನಮ್ಮ ಮನೆಯಲ್ಲಿ ಹುಟ್ಟಿರುವಂತ ಮಗು ಜೂನ್ 6ನೇ ತಾರೀಕಿಗೆ ಹುಟ್ಟಿದೆ. 5 ದಿನಗಳ ಕಾಲ ಡಿಫರೆನ್ಸ್ ಇದೆ. 5 ದಿನಗಳ ಕಾಲ 1 ಇಯರ್ UKG ಎಕ್ಸ್ಟ್ರಾ ಓದಬೇಕಾದಂತಹ ಪರಿಸ್ಥಿತಿ ಬಂತು. 1 ಇಯರ್ UKG ಓದಬೇಕಾದಂತಹ ಪರಿಸ್ಥಿತಿ ಬಂತು. ಈಗ 5 ವರ್ಷ 5 ತಿಂಗಳು ಅಂತ ಇವರು ಹೇಳ್ತಿದ್ದಾರೆ. ನಾಳೆ ಇನ್ನೊಬ್ರು ಯಾರೋ 5 ವರ್ಷ 5 ತಿಂಗಳು 3 ದಿನನೋ 4 ದಿನ ಆದೋ ಮತ್ತೆ ಅವರು ಪ್ರತಿಭಟನೆ ಮಾಡ್ತಾರೆ. ಅದೇನೇ. ಬಟ್ ಏನು ಗೊತ್ತಾ, ಈ ಪ್ರತಿಭಟನೆ ಮಾಡೋರಿಗೆ ನಾನು ಎಷ್ಟು ಪೋಷಕರಿಗೆ ಇಲ್ಲಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಮಗುನ ಅರ್ಜೆಂಟಾಗಿ 1ನೇ ಕ್ಲಾಸಿಗೆ ಕಳಿಸ್ಬಿಡ್ಬೇಡಿ. 1ನೇ ಕ್ಲಾಸ್ ಅಲ್ಲ ಜೀವನ. ಅವರು ಆಮೇಲೆ 20 ವರ್ಷ ಆದ್ಮೇಲೆ ಜೀವನ ಮಾಡ್ತಾರಲ್ಲ, ಅದು ಜೀವನ. ಸೊ ಬೇಸಿಕ್ ಫೌಂಡೇಶನ್ ಕ್ಲೀನ್ ಆಗಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಲ್ಲಿ ಬಂದ್ಬಿಟ್ರೆ 20 ವರ್ಷ ಆದ್ಮೇಲೆ ಚೆನ್ನಾಗಿ ಜೀವನ ಮಾಡ್ತಾರೆ. ಅರ್ಜೆಂಟ್ 5 ವರ್ಷ 5 ತಿಂಗಳಿಗೆ 1ನೇ ಕ್ಲಾಸ್ಗೆ ಹಾಕ್ಬಿಟ್ರೆ ಈ ಅಲ್ಲಿ 6 ವರ್ಷ 6 ತಿಂಗಳು 6 ವರ್ಷ 7 ತಿಂಗಳೆಲ್ಲ ಇರ್ತಾರೆ, ಅವರೆಲ್ಲ ಫಾಸ್ಟ್ ಆಗಿ ಕಲಿತಾ ಇರ್ತಾರೆ. ಈ 5 ವರ್ಷ 5 ತಿಂಗಳು ಮಗು ಕಲಿಯಕ್ಕಾಗಲ್ಲ. ಪ್ಲಸ್ ಇನ್ನೊಂದೇನಂದ್ರೆ ಏಜ್ ಕರೆಕ್ಟ್ ಆಗಿ ಏಜ್ ಅಪ್ರೋಪ್ರಿಯೇಟ್ ಕ್ಲಾಸ್ ಅಲ್ಲಿ ಇತ್ತು ಅಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸು ನ್ಯಾಚುರಲ್ ಆಗಿ ಬರುತ್ತೆ. ಸೊ ಮಗು ಏನಕ್ಕಂದ್ರೆ ಇದು ಟೀಚರ್ ಹೇಳೋದೆಲ್ಲ ಕೇಳಿಸ್ಕೊಳ್ತಾ ಇರುತ್ತೆ, ಬರೆಯುತ್ತೆ, ಮಾಡುತ್ತೆ, ನ್ಯಾಚುರಲ್ ಆಗಿ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ. ನೀವ್ ಯಾವಾಗ ಮಗು ಸ್ವಲ್ಪ ಕಮ್ಮಿ ಆಯ್ತೋ, ಮಗು ಏನಂತಂದ್ರೆ ಪೇರೆಂಟ್ಸ್ ನನ್ನ ಮಗು ಅವ್ನು ನೋಡು ಅವ್ನು ಲೀಡರು, ನನ್ನ ಮಗು ಲೀಡರ್ ಇಲ್ಲ ಅಂತಾರೆ. ನನ್ನ ಮಗು ಲೀಡರ್ ಇಲ್ಲ ಅಂದ್ರೆ ಅವನದಲ್ಲ, ಮಗುದಲ್ಲ ತಪ್ಪು, ಪೇರೆಂಟ್ ತಪ್ಪು. ಸೊ ದಯವಿಟ್ಟು ಪೇರೆಂಟ್ಸ್ ನೀವು 1 ವರ್ಷ UKGನ 2 ವರ್ಷ ಓದಿಸ್ಬೇಕು ಅಥವಾ ಈ ಸ್ಕೂಲಿಂದ ಇನ್ನೊಂದು ಸ್ಕೂಲ್ಗೆ ಹೋಗ್ಬೇಕು ಆ ತರ ನೀವು ಯೋಚನೆ ಮಾಡಬೇಡಿ. ನೀವು ದುಡ್ಡು ಕಾಸು ಯೋಚನೆ ಮಾಡಬೇಡಿ, ಮಗು ಭವಿಷ್ಯ ಯೋಚನೆ ಮಾಡಿ. ನಾನು ಅದೇ ಪಾಯಿಂಟಿಗೆ ಬರ್ತಾ ಇದ್ದೆ ಹೇಮಂತ್ ಕುಮಾರ್ ಸರ್. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಆರ್ಥಿಕ ದೃಷ್ಟಿಯಿಂದಲೂ ಕೂಡ ಆರ್ಥಿಕ ಹೊರೆ ಆಗುತ್ತೆ ಅಂತಾರೆ ಪೋಷಕರು. ಈಗ ಬೆಂಗಳೂರಿನಂಥ ನಗರಗಳಲ್ಲಿ, ಈಗ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಾರೆ, ತಾಲೂಕು ಪ್ರದೇಶಗಳು ಮತ್ತು ಜಿಲ್ಲಾ ಪ್ರದೇಶಗಳಲ್ಲಿ 1000 ರೂಪಾಯಿ ಲೆಕ್ಕಗಳಲ್ಲಿ ಅಡ್ಮಿಷನ್ ಹಣ ಇರುತ್ತೆ. 30,000ನೋ 20,000ನೋ 10,000ನೋ ಕಟ್ತಾರೆ, ಸಂಭವ ಮ್ಯಾನೇಜ್. ಬಟ್ ಬೆಂಗಳೂರಂತಹ ಪ್ರದೇಶಗಳಲ್ಲಿ ಬಂದರೆ ಮಾಂಟೆಸರಿನೇ 60,000-70,000 ರೂಪಾಯಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. UKGಗೆ ಲಕ್ಷಗಟ್ಟಲೆ ಹಣವನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇದೆ. 1 ವರ್ಷ UKGಯನ್ನು ಓದಿಸಿ ಮತ್ತೊಂದು 5 ದಿನಕ್ಕೋ 6 ದಿನಕ್ಕೋ 10 ದಿನಕ್ಕೋ ಅಥವಾ 1 ತಿಂಗಳಿಗೆ ಕಾರಣಕ್ಕಾಗಿಯೇ UKGಯನ್ನು ಮತ್ತೆ ಪುನರಪಿ ಓದಿಸೋದ್ರಿಂದ ಲಕ್ಷಗಟ್ಟಲೆ ಆರ್ಥಿಕ ಹೊರೆ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಪೋಷಕರು ಮಾಡ್ತಾ ಇದ್ದಾರೆ. ಆರ್ಥಿಕ ಹೊರೆ ಒಂದು ಕಡೆ, 1 ವರ್ಷ ಅವನಿಗೆ ಕಾಲಾವಕಾಶ ತಪ್ಪಿ ಹೋಗುತ್ತೆ ಅನ್ನೋದು ಈ ಎಲ್ಲ ದೃಷ್ಟಿಯಿಂದ ಅದು ಸರಿ. ಆದರೆ ನಾವು ಕಾಲಾವಕಾಶ ಹೋಯ್ತು ಹಣ ಹೋಗ್ತು ಅಂತ ನಾವು ಯೋಚನೆ ಮಾಡಬಾರ್ದು. ಏನು ಸರ್ಕಾರ ಯಾವ ಕಾರಣಕ್ಕಾಗಿ ಆ ವಯಸ್ಸನ್ನ ನಿಗದಿ ಮಾಡಿದೆ? ಮಕ್ಕಳ ಅಭಿವೃದ್ಧಿಗೋಸ್ಕರ, ಮಕ್ಕಳ ಹಕ್ಕನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಮಗುವಿನ ಹಿತಾಸಕ್ತಿಯನ್ನ ನೋಡಿ ಆ ವಯಸ್ಸನ್ನ ನಿಗದಿ ಮಾಡಿದೆ. ಹಾಗಾಗಿ ನಾವು ಮಗುವಿನ ಹಿತಾಸಕ್ತಿನ ನೋಡಬೇಕು. ಆರ್ಥಿಕತೆ ಆಮೇಲೆ, ಮಗುವಿನ
ಭವಿಷ್ಯನ ಫಸ್ಟ್ ನೋಡಬೇಕು. ಆ ಮಗುವಿನ ಭವಿಷ್ಯ ನೋಡೇನೆ ಇದನ್ನ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ವಯಸ್ಸನ್ನ ನಿಗದಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ಬೇರೆದನ್ನ ನಾವು ನೋಡೋದು ಅದು ಲಾಸ್ಟ್ ಪ್ರಿಯಾರಿಟಿ ಆಗುತ್ತೆ. ನೀವು ಹೇಳೋದು ಅದು ಆರ್ಥಿಕ ಹೊರೆ ಖಂಡಿತ ಇರುತ್ತೆ, ಅದನ್ನ ನಾವು ಲಾಸ್ಟ್ ಅಲ್ಲಿ ನೋಡಬೇಕಾಗುತ್ತೆ. ಇದು ಮೇಡಮ್, ಆರ್ಥಿಕ ಹೊರೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದೊಡ್ಡ ಮಟ್ಟದ ಆರ್ಥಿಕ ಹೊರೆ ಆಗುತ್ತೆ ಅಂತ ಮಾತಾಡ್ತಾರಪ್ಪ. ಆರ್ಥಿಕ ಹೊರೆ ಎನ್ನಿಸಿ ಫಸ್ಟ್ ಆಫ್ ಆಲ್ ಅವ್ರು ಸೇರಿಸುವಾಗಲೇ ಮಗುನ ಬೇಬಿ ನರ್ಸರಿಗೋ LKGಗೋ ಸೇರಿಸುವಾಗಲೇ 10 ಸತಿ ಯೋಚನೆ ಮಾಡಬೇಕು. ಸೊ ಮಗು ಭವಿಷ್ಯ ಯಾವುದೋ ಒಂದು ಶಾಲೆಗೆ ನಾಳೆ ಅರ್ಜೆಂಟ್ ಏನಂದ್ರೆ ಪೇರೆಂಟ್ಸ್ಗೆ ಏನಂದ್ರೆ ಮಗು ಸ್ಕೂಲ್ಗೆ ಹೊಟ್ಟೋಗ್ಬೇಕು, ಸ್ಕೂಲ್ಗೆ ಹೊಟ್ಟೋಗ್ಬಿಟ್ಟು ಎಲ್ಲ ಮಕ್ಳು ಹೋಗ್ತಾ ಇರ್ತಾರಲ್ಲ, ಇವ್ರ ಮಗು ಸ್ಕೂಲ್ಗೆ ಹೋಗ್ಬೇಕು. 2.5 ವರ್ಷಕ್ಕೆ ಬರ್ತಾರೆ, ಬೇಬಿ ನರ್ಸರಿಗೆ ಸೇರಿಸ್ಕೊಳ್ಳಿ ಅಂತ 2.25 ವರ್ಷಕ್ಕೆ ಬರ್ತಾರೆ. ನಾ ಹೇಳ್ತೀನಿ ನೀವ್ ಏನ್ ಮಾಡ್ತಾ ಇದ್ದೀರಾ ಮನೇಲಿ ಅಂತ ಹೇಳ್ತೀನಿ, ಮನೇಲೇ ಇದೀವಿ ಮಗು ಹೋಗ್ಲಿ ಅಂತ ಮಗು ಸ್ಕೂಲ್ಗೆ ಬರ್ಲಿ ಅಂತ ಅಂದ್ಬಿಟ್ಟು ನಾನು ಇಲ್ಲ, ನೀವು 3 ವರ್ಷ ಆದ್ಮೇಲೆ ಮಗುನ ನೋಡ್ಕೊಳ್ಳಿ ಅಂತ. ಸೊ ಆ ಮಗುಗೆ ಮತ್ತೆ ತಾಯಿಗೆ ಒಂದು ಕನೆಕ್ಷನ್ ಬೆಳಿಬೇಕು. 3 ವರ್ಷ ಅದು ಕರೆಕ್ಟ್ ಆಗಿದೆ. ಇವ್ರ ಆರ್ಥಿಕ ಹೊರೆಯಿಂದ ತಪ್ಪು ಮಗುದ ತಪ್ಪು. ತಂದೆ ತಾಯಿ ಮೇಡಮ್, ಒಬ್ಬ ಪೋಷಕರಾಗಿ ನಾನು ಹಿಂಗೆ ಥಿಂಕ್ ಮಾಡ್ತೀನಿ. ನಾನು ಮತ್ತು ನನ್ನ ಹೆಂಡತಿ ಇಬ್ಬರೂ ಕೂಡ ಕೆಲಸದಲ್ಲಿ ಇದ್ದೀವಿ. 5-6 ದಿನಗಳ ಕಾಲಕ್ಕೆ ನಮ್ಮ ಮಗು ದಿನಗಳ ಕಾರಣಕ್ಕೆ ನಮ್ಮ ಮಗು 1 ವರ್ಷ ಶೈಕ್ಷಣಿಕವಾಗಿ ವಂಚಿತ ಆಗುತ್ತೆ ಅನ್ನುವಂಥದ್ದು ಒಂದು. ಎರಡನೇದ್ದು, ಇಬ್ಬರೂ ಕೂಡ ವರ್ಕಿಂಗ್ ಅಲ್ಲಿ ಇರೋದ್ರಿಂದ 1 ವರ್ಷ ಎಕ್ಸ್ಟ್ರಾ ಅವರನ್ನು ಮನೆಯಲ್ಲಿ ನೋಡ್ಕೊಳ್ಬೇಕನ್ನುವಂಥ ಆತಂಕ ಪೋಷಕರಲ್ಲಿ ಸಹಜವಾಗಿದೆ. ಹೀಗಾಗಿ ನಾವು ಬೇಡಿಕೆ ಇಡ್ತಾ ಇದ್ವಿ, ಸ್ವಲ್ಪ ಸಡಿಲಿಕೆ ಮಾಡಿ ಅಂತ. 60 ದಿನ ಕೊಟ್ಟಿದಾರಲ್ವಾ, 5 years 10 months ಕೊಟ್ಟಿದ್ದಾರೆ. ಆಕ್ಚುಲ್ ಆಗಿ ಅದು ಕೊಡಬಾರ್ದಾಗಿತ್ತು, ಅವರು ಕೊಟ್ಟಿದ್ದಾರೆ. ಈ ತರ ಒಂದು ಪ್ರಾಬ್ಲಮ್ ಇರೋದ್ರಿಂದ 5 ವರ್ಷ, ಅದೇ 5ನೇ ತಾರೀಕು 6ನೇ ತಾರೀಕು. ಸೊ ಬಟ್ ಪೇರೆಂಟ್ಸ್ ನಾ ಹೇಳ್ತೀನಿ, ಜೂನ್ ಅಲ್ಲಿ ಇರೋ ಟ್ರೈ ಮಾಡಿ. ಆ ತರ ಜುಲೈ ಬಾರ್ನ್ ಚಿಲ್ಡ್ರನ್ ಟ್ರೈ ಮಾಡಕ್ ಹೋಗ್ಬೇಡಿ. ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ಆಲ್ವೇಸ್ ದೇ ವಿಲ್ ಬಿ 1 month ಬಿಹೈಂಡ್ ದ ಅದರ್ ಚಿಲ್ಡ್ರನ್. ಅವಾಗ ಏನಾಗುತ್ತೆ, ಕ್ಲಾಸ್ ಅಲ್ಲಿ ಎಲ್ಲಾರ ಜೊತೆ ಇವಾಗ ಎಲ್ಲಾರು 5+4 9 ಅಂತ ಇರ್ತಾರೆ, ಇದು 5+4 ಅಂತ ಯೋಚನೆ ಮಾಡ್ತಾ ಇರುತ್ತೆ. ಓಕೆ, ಅರ್ಥ ಆಯ್ತಾ? ಅಂದ್ರೆ ನೀವು ಹೇಳ್ತಾ ಇರೋದು ನಿಮ್ಮ ಸ್ವಹಿತಾಸಕ್ತಿಗಾಗಿ ವಿದ್ಯಾರ್ಥಿಗಳ ಬುದ್ಧಿಮಟ್ಟವನ್ನ ನೀವು ಆಲೋಚನೆ. UKG ಏನ್ ನೋಡ್ರಿ, ನೀವು ಆಮೇಲೆ ಲಕ್ಷ ಕಟ್ಟಬೇಕು. ನೀವು UKG ಮಾತಾಡ್ತಾ ಇದ್ದೀರಾ, ನೀವು ಕಾಲೇಜಿಗೆ ಹೋಗೋದ್ರೆ ಎಷ್ಟು ಲಕ್ಷ ಕಟ್ಟಬೇಕು. ಅದ್ರ ಮಧ್ಯೆ ಮಗು ಹಿಂದೆ ಹೋಯ್ತು ಅಂದ್ರೆ ನೀವು ಟ್ಯೂಷನ್ಗಳಿಗೆ ದುಡ್ಡು ಸಿರಿಬೇಕು. ಆ ಟ್ಯೂಷನ್ಗಳಿಗೆಲ್ಲ ದುಡ್ಡು ಸಿರಿಯ ಬದಲು UKG 2 ಸತಿ ಓದಿಸಿ, ಏನ್ ತಪ್ಪಾಗುತ್ತೆ? ಏನು ತಪ್ಪಾಗಲ್ಲ. ಮಗುಗೆ ಏನು ಗೊತ್ತಾ, ಕಾನ್ಫಿಡೆನ್ಸ್ ಇರುತ್ತೆ. ನೀವು ಯಾವಾಗ ಮಗುಗೆ ಬೇರೆ ತರ ಓದ್ತಾ ಇಲ್ಲ ಅಂದ್ಕೊಳ್ಳುತ್ತೋ, ಏನಕ್ಕಂದ್ರೆ ಅದ್ರ ಮೆದುಳು 85% ಬೇರೆಯವ್ರಿಗಿಂತ ಬ್ರೈನ್ ಕಮ್ಮಿ ಇರುತ್ತೆ. ಓದ್ತಾ ಇರಲ್ಲ, ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ. ಆಸ್ ಎ ಪೇರೆಂಟ್ ನೀವು ಮಗು ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ ಮಾಡಾಕಿದ್ದೀರಾ, ಅದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಮಾಡಾಕಿದ್ದೀರಾ. ಹೌದು, ದುಡ್ಡು ಹೌದು, ಆರ್ಥಿಕ ಅದು ಮುಂಚೆ ಯೋಚನೆ ಮಾಡ್ಬೇಕಿತ್ತಲ್ವಾ? ಓಕೆ, ನನ್ನ ಪ್ರಶ್ನೆ ಮೇಡಮ್, ಈಗ 2020ರಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದ ನಂತರ ಇಂಥದ್ದೊಂದು ಸಮಸ್ಯೆ ಆಗ್ತಾ ಇದೆ. 2022ರಲ್ಲಿ ಕರ್ನಾಟಕ ಇಂಥದ್ದೊಂದು ಆದೇಶವನ್ನು ಹೊರಡಿಸ್ತು. ಬಿಫೋರ್ 2022 ಅಲ್ಲ, ಆಕ್ಚುಲ್ ಆಗಿ ಅವಾಗ್ಲೂ ನಿಮ್ ಮುಂಚೆಯಿಂದನೂ 5 years ಅವಾಗ ಮಾತಾಡಿದ್ರು 5 years 10 months ಇಟ್ ವಾಸ್ ಎ ಕರೆಕ್ಟ್ ಏಜ್. ಕೆಲವು ಪೇರೆಂಟ್ಸ್ ನೀವು ನಂಬ್ತಿರೋ ಇಲ್ವೋ, 5 years 10 months 5 years 9 months ಇದ್ರೆ ಅವರೇ ಹೇಳ್ಬಿಡ್ತಾರೆ ಬೇಡ ಮ್ಯಾಮ್, 1ನೇ ಕ್ಲಾಸಿಗೆ ಬೇಡ ಅಂತ ಅವರೇ ಹೇಳ್ಬಿಡ್ತಾರೆ. ಸೊ ಪೇರೆಂಟ್ಸ್ ಎಷ್ಟೊಂದು ಜನ ಎಜುಕೇಟ್ ಆಗಿರ್ತಾರೆ. ಬಟ್ ನಂಗೆ ಈ ಪೋಷಕರು, ನೀವು ಹೇಳ್ತಾ ಇದ್ದೀರಿ ಎಷ್ಟೊಂದು ಜನ ಬರ್ತಾ ಇದ್ದಾರೆ, ಲಕ್ಷ ಪೋಷಕರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪೋಷಕರಿಗೆ ನಾನು ಕೇಳ್ಕೊಳ್ತೀನಿ, ದಯವಿಟ್ಟು ನಿಮ್ ಇನ್ನೊಂದು ವರ್ಷ UKG ರಿಪೀಟ್ ಆದ್ರೂ ಪರವಾಗಿಲ್ಲ, ಮಗುಗೆ ಯಾವುದು 1ನೇ ಕ್ಲಾಸ್ಗೆ ಹೋಗೋ ಅಷ್ಟು ಒಂದು ಬುದ್ಧಿಮತ್ತೆ ಇದೆಯಾ, ಬೆಳೆದಿದ್ಯಾ? ಎಷ್ಟೊಂದು ಜನ ಬಂದು ಹೇಳ್ತಾರೆ ನನ್ನ ಮಗು ಚೆನ್ನಾಗಿ ಮಾತಾಡ್ತಾನೆ, ಹಾಡು ಹೇಳ್ತಾನೆ, ಅದ್ ಮಾಡ್ತಾನೆ, 1ನೇ ಕ್ಲಾಸ್ಗೆ ಹೋಗ್ಬೋದು. ಅಂದ್ರೆ ಅಷ್ಟು ಚೆನ್ನಾಗಿ ಮಾತಾಡೋ ನೀವು ಚೆನ್ನಾಗೇ ಮಾತಾಡ್ತಾ ಇದ್ದೀರಲ್ಲ, PhD ಏನಕ್ಕೆ ಮಾಡ್ಲಿಲ್ಲ? ಈ ವಯೋಮಿತಿ ಸಡಿಲಿಕೆಯಿಂದ ಪೋಷಕರಿಗೆ ಅನುಕೂಲ ಆಗುತ್ತೆ ಮತ್ತು ಅಡ್ಮಿಷನ್ಗಳ ಸಂಖ್ಯೆ ಜಾಸ್ತಿ ಆಗಬಹುದು. ಖಾಸಗಿ ಶಾಲೆಯವರು ಈ ಅಡ್ಮಿಷನ್ಗಳ ಸಂಖ್ಯೆನ ಹೆಚ್ಚಳ ಮಾಡಿಕೊಂಡು ಅವುಗಳನ್ನು ಸಮೂಹ ಮ್ಯಾನೇಜ್ ಮಾಡಬಹುದು ಸೌಲಭ್ಯಗಳ ದೃಷ್ಟಿಯಿಂದ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯ ಪ್ರಮಾಣ ಜಾಸ್ತಿ ಆದರೆ ನಮ್ಮಲ್ಲಿ ಸೌಲಭ್ಯಗಳು ಇದೆಯಾ, ಶಿಕ್ಷಕರ ಸಂಖ್ಯೆ ಇದೆಯಾ, ಏನು ಸಮಸ್ಯೆ ಆಗುತ್ತೆ? ತಜ್ಞರು ಇದಕ್ಕೆ ಏನು ಹೇಳ್ತಾರೆ? ವಯೋಮಿತಿ ಸಡಿಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಒಂದು ಅಭಿಪ್ರಾಯ ಇದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳು 14 ವರ್ಷಕ್ಕೆ SSLC ಮುಗಿಸಿ ಮುಂದೆ ಹೋಗ್ತಾ ಇದ್ದಾರೆ. ಈ ವಿಚಾರವು ಕೋರ್ಟ್ ಹಂತದಲ್ಲಿರುವಂಥದ್ದು. ಅಂದರೆ ಬೇಗ ಅಡ್ಮಿಷನ್ ಮಾಡಿಸೋದು, 14 ವಯಸ್ಸಿಗೆ SSLC ಮುಗಿಸಿಬಿಡೋದು, ಆ ಮುಖಾಂತರ ಮುಂದೆ ಶೈಕ್ಷಣಿಕ ಅರ್ಹತೆಗಳನ್ನು ಪಡೆದುಕೊಳ್ತಾ ಹೋಗೋದು, ಇದು ಕೂಡ ಕೋರ್ಟಲ್ಲಿ ಇರುವಂಥದ್ದು. ಇಲ್ಲ, ಅವರ ಉನ್ನತ ವ್ಯಾಸಂಗಕ್ಕೆ ತೊಂದರೆ ಆಗ್ತದೆ. ಮತ್ತೆ ಫಲಿತಾಂಶನೂ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬರಲ್ಲ. ಅವನು ಲೇಟ್ ಆಗಿದ್ದಿದ್ರೆ, 1 ವರ್ಷ ಲೇಟ್ ಆಯ್ತು ಅಂದ್ರೆ ಇನ್ನೂ ಹೆಚ್ಚು ಚೆನ್ನಾಗಿ ಫಲಿತಾಂಶ ಅಂದ್ರೆ ಸ್ಕೋರ್ ಮಾಡೋದಕ್ಕೆ ಸಾಧ್ಯತೆ ಇರ್ತದೆ. ಅದನ್ನ ನಾವು
ಕಡೆಗಣಿಸ್ತಾ ಇದೀವಿ. ಅದು ಆಗ್ತಾ ಇಲ್ಲ, ಅದನ್ನ ನಾವು ನೋಡಬೇಕು. ಪೋಷಕರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ನನ್ನ ಮಗ ಓದ್ತಾ ಇದ್ದಾನೆ ಅಂತ ಹೇಳಿ ಸೇರಿಸ್ತಾರೆ. ಅದರಿಂದ ಬೇರೆ ಏನು ಎಫೆಕ್ಟ್ ಆಗ್ತಾ ಇದೆ, ಫಲಿತಾಂಶ ಅವರು ಅಂದುಕೊಂಡಷ್ಟು ಫಲಿತಾಂಶ ಬರಲ್ಲ. ಅದನ್ನು ನಾವು ಗಮನದಲ್ಲಿ ಇಟ್ಕೊಬೇಕು. ನಾನು ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ಡ್ರೈವಿಂಗ್ ಲೈಸೆನ್ಸು 18 ವರ್ಷ ಅಂತ ಇದೆ. ನನ್ನ ಮಗ ಚೆನ್ನಾಗಿ ಓಡಿಸ್ತಾನೆ, 16 ವರ್ಷಕ್ಕೆ ತೆಗೆದುಕೊಳ್ಳಕ್ ಬರಲ್ಲ, 15 ವರ್ಷಕ್ಕೆ ಕೊಟ್ಬಿಟ್ರೆ ಒಳ್ಳೇದು. ನನ್ನ ಮಗ ನನಗೆ ಹೆಲ್ಪ್ ಮಾಡ್ತಾನೆ, ಡ್ರಾಪ್ ಮಾಡ್ತಾನೆ, ಎಲ್ಲ ಚೆನ್ನಾಗಿ ಓಡಿಸ್ತಾನೆ ಅಂದ್ರೆ ಯಾಕೆ ಅದನ್ನ ಕೊಡಲ್ಲ? ಆ ಮಗುಗೆ ಬರೀ ಡ್ರೈವಿಂಗ್ ಒಂದು ಮಾತ್ರ ಅಲ್ಲ, ಎಲ್ಲ ಆಲೋಚನೆ, ಸಾಮಾನ್ಯ ಜ್ಞಾನ, ಮಾನಸಿಕ ಸ್ಥಿಮತೆ ಅದೆಲ್ಲ ಇದೆಯಾ ಅಂತ ನೋಡಿ ಸರ್ಕಾರ ಅದನ್ನ ತೀರ್ಮಾನ ಮಾಡಿದೆ. ಅದೇ ವಿಷಯನು ಇದಕ್ಕೆ ಮಾನದಂಡಗಳು ಇದಕ್ಕೆ ಅಪ್ಲೈ ಆಗ್ತದೆ. ಬರೀ ಒಂದು ಅವನು ಚೆನ್ನಾಗಿ ಓದ್ತಾ ಇದ್ದಾನೆ ಅನ್ನೋದ್ರ ಮಾತ್ರ ಅಲ್ಲ, ಇತರೆ ಅವನ ಚಟುವಟಿಕೆ ಏನು, ಇತರ ಸಾಮಾನ್ಯ ಜ್ಞಾನ ಏನು, ಅದನ್ನೆಲ್ಲ ಪರಿಗಣಿಸ್ತಾರೆ. ಅದು ಇರಬೇಕು ಅನ್ನೋದು ನಮ್ಮ ದೃಷ್ಟಿ. ಓಕೆ, ನನ್ನ ಅಭಿಪ್ರಾಯ ಹೆಂಗಿದೆ, ಬೇಗ ಬೇಗ ಶಾಲೆಗೆ ಕಳಿಸೋದ್ರಿಂದ ಬೇಗ ಬೇಗ ವಿದ್ಯಾರ್ಥಿಗಳು ಕಲಿತಾರೆ ಅಂತ. ಇಲ್ಲ ಸರ್, ಈಗ 2 ತಿಂಗಳನೋ 3 ತಿಂಗಳನೋ 1 ವರ್ಷ ಬೇಗ ಶಾಲೆಗೆ ಸೇರಿಸೋದ್ರಿಂದ ಹೇಳಿದ್ರು ಆವಾಗಲೇ ಆ ಮಗುವಿನ ಬುದ್ಧಿಮತ್ತೆನೆ 6 ವರ್ಷದವರೆಗೂ ಬೆಳವಣಿಗೆ ಆಗ್ತಾ ಇರುತ್ತೆ. 6 ವರ್ಷದ ನಂತರನೇ ಅದು ಹೆಚ್ಚು ಬೆಳವಣಿಗೆ ಆಗೋದಕ್ಕೆ ಸಾಧ್ಯ. ಅಂತದ್ರಲ್ಲಿ ಬುದ್ಧಿ ಬೆಳವಣಿಗೆ ಆಗದಲ್ಲೇ ಸೇರಿಸಿದ್ರೆ ಮಗುವಿನ ದೈಹಿಕ ಮಾನಸಿಕವಾಗಿ ತೊಂದರೆ ಆಗ್ತದೆ ಅನ್ನೋದು ಮುಖ್ಯ ವಿಷಯ. ಅಂದ್ರೆ ವೈಜ್ಞಾನಿಕವಾಗಿ ಇಂಥದ್ದೇ ವಯಸ್ಸಿನಲ್ಲಿ ಈ ಶಿಕ್ಷಣವನ್ನು ಪಡೆದುಕೊಳ್ಬೇಕು ಅನ್ನೋದು ನಿಯಮ. ಹೌದು. ಇವಾಗ ನೋಡಿ, ಹಿಂದೆ ಗುರುಕುಲ ಶಾಲೆಗೂ 6 ವರ್ಷದ ನಂತರ ಕಳಿಸ್ತಾ ಇದ್ರು. ಇವಾಗ ಪ್ರಪಂಚದಾದ್ಯಂತ ಕಿಂಡರ್ ಗಾರ್ಡನ್ 3 ವರ್ಷದ ನಂತರ ಶುರು ಮಾಡಬೇಕು ಅಂತ ಇದೆ. 3 ವರ್ಷದ ನಂತರನೇ ಅಲ್ಲೂ 6 ವರ್ಷಕ್ಕೇನೆ ಮಕ್ಕಳು ಶಾಲೆಗೆ ಸೇರ್ಬೇಕು ಅಂತ ಇದೆ. ಅವಾಗ ಯಾಕೆ ಅಂದ್ರೆ ಅದು ವೈಜ್ಞಾನಿಕವಾಗಿ ಚಿಂತನೆ ಮಾಡೇನೆ ಅದನ್ನ ಇದ್ ಮಾಡಿರೋದು. ಮಕ್ಕಳು ಶಿಕ್ಷಣಕ್ಕಿಂತ ಹೆಚ್ಚು ಅವರು ಕಲೀಲಿ, ಸಾಮಾನ್ಯ ಜ್ಞಾನ ಪಡ್ಕೊಳ್ಳಿ, ಇತರ ಕೌಶಲ್ಯಗಳ ಪಡ್ಕೊಳ್ಳಿ, ದೈಹಿಕವಾಗಿ ಚೆನ್ನಾಗಿ ಬೆಳವಣಿಗೆ ಆಗ್ಲಿ, ಫ್ಯಾಮಿಲಿ ಒಟ್ಟಿಗೆ ಮಕ್ಕಳು ಇರ್ಲಿ, ಪೋಷಕರ ಒಟ್ಟಿಗೆ ಇರ್ಲಿ ಅನ್ನೋದು ಮುಖ್ಯ ಉದ್ದೇಶ. ಇವಾಗ ಅದು ಬದಲಾಗ್ತಾ ಇದೆ. ಯಾವ ಸಾಮಾಜಿಕ ಕಾರಣದಿಂದ ನಾವು ಇಬ್ರು ಕೆಲ್ಸಕ್ಕೆ ಹೋಗ್ತೀವಿ, ಮಕ್ಕಳನ್ನ ಟ್ಯೂಷನ್ಗೆ ಹಾಕ್ಬೇಕು, ಅಲ್ಲಿ ನೋಡ್ಕೊಳಕ್ ಹಾಕ್ಬೇಕು, ನಾವಿಬ್ರು ದುಡಿತೀವಿ ಅನ್ನೋದು ಈ ನಗರ ಬರೀ ಅರ್ಬನ್ ಒಂದನ್ನೇ ನಾವು ನೋಡಬಾರದು. ಗ್ರಾಮೀಣ ಪ್ರದೇಶನೂ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ಬೇಕಾಗತ್ತೆ. ಆವಾಗ ನಮ್ಗೆ ಒಂದು ಸರಿಯಾದ ಈ ಗ್ರಾಮೀಣ ಮತ್ತು ನಗರ ಪ್ರದೇಶಕ್ಕೆ ಏನು ವ್ಯತ್ಯಾಸ ಆಗುತ್ತೆ ಈ ವಿಚಾರದಲ್ಲಿ? ಈಗ ಅನೇಕ ಜನ ಹೇಳ್ತಾ ಇದ್ದಾರೆ, ಗ್ರಾಮೀಣ ಮಟ್ಟದ ಶಿಕ್ಷಣಕ್ಕೂ ಮತ್ತು ನಗರ ಪ್ರದೇಶದ ಶಿಕ್ಷಣಕ್ಕೂ ಈ ವಯಸ್ಸಿನ ದೃಷ್ಟಿಯಿಂದಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆ ಇಟ್ ಈಸ್ ಪಾಸಿಬಲ್ ಆಗುತ್ತಾ? ಅದು ಅದರ ಜೊತೆಗೆ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳ ವ್ಯತ್ಯಾಸವೂ ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ. ಅನೇಕ ಪೋಷಕರು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನೋಡಿ, ಶಿಕ್ಷಣದಲ್ಲಿ ಏನಾದ್ರು ಡಿಫರೆನ್ಸ್ ಆಗುತ್ತಾ? ಡಿಫ್ರೆನ್ಸ್ ಆಗೇ ಆಗುತ್ತೆ. ಇವಾಗ ತುಂಬಾ ಮಕ್ಕಳು ಅಡ್ಮಿಷನ್ ತಗೊಂಡ್ರೆ ಅಲ್ಲಿ ವ್ಯವಸ್ಥೆ ಇದೆಯಾ ನೋಡ್ಬೇಕು, ಟೀಚರ್ಸ್ ಇದಾರಾ ನೋಡ್ಬೇಕು. ಇವಾಗ ಮೊದಲೇ ನಮ್ಮಲ್ಲಿ ಭೌತಿಕ ವ್ಯವಸ್ಥೆ ಮತ್ತೆ ಅಲ್ಲಿ ಸೌಲಭ್ಯಗಳ ಕೊರತೆ ಇದೆ, ಮತ್ತೆ ಟೀಚರ್ಸ್ ಕೊರತೆ ಇದೆ. ಮತ್ತೆ ಈ ಚಿಕ್ಕ ಮಕ್ಕಳು ಬಂದ್ರೆ ಆ ಚಿಕ್ಕ ಮಕ್ಕಳನ್ನ ಅವ್ರನ್ನ ನೋಡ್ಕೊಳ್ಳೋವಷ್ಟು ತರಬೇತಿ ಆಗಿದೆಯಾ ಇವರಿಗೆ, ಅದು ಮುಖ್ಯ ವಿಷಯ ಆಗ್ತದೆ. ಅದು ಒಂದು. ಇನ್ನೊಂದು, ಈ ಪ್ರೈವೇಟ್ ಸ್ಕೂಲಲ್ಲಿ ಅವರು ತಯಾರಿರ್ತಾರೆ, ಅವರಿಗೆ ಹಣ ಬಂದ್ರೆ ಅವರು ಸೇರಿಸ್ಕೊಳ್ತಾರೆ. 20 ಹುಡುಗರು ಇರೋ ಜಾಗದಲ್ಲಿ 50 ಹುಡುಗರು ಅವರು ಅಡ್ಮಿಷನ್ ಮಾಡ್ಕೊಳ್ತಾರೆ, ಅವ್ರಿಗೆ ಹಣ ಬಂದ್ರೆ ಸಾಕು. ಆದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆಗಲ್ಲ, ವ್ಯವಸ್ಥೆನೂ ನಾವು ನೋಡ್ಬೇಕಾಗತ್ತೆ. ಇಂಥ ಪರಿಸ್ಥಿತಿ ಇದೆ. ಆದ್ರೆ ಫಲಿತಾಂಶ ಮತ್ತೆ ರಿಸಲ್ಟ್ ಬೇರೆ ಬೇರೆ ಬರಬಹುದು. ವ್ಯವಸ್ಥೆ ಇಷ್ಟು ವ್ಯವಸ್ಥೆ ಇದೆ. ಮೇಡಮ್, ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳ ನಡುವೆ ಏನಾದರೂ ಡಿಫರೆನ್ಸ್ ಇದು ಕಾರಣ ಆಗುತ್ತಾ? ನಂಗೆ ಮೇಜರ್ ಇದಾಗಲ್ಲ. ಮೆದುಳು ನಾವು ನೋಡ್ತಾ ಇರೋದು ಮೆದುಳು, ಕರೆಕ್ಟಾ? ಸೊ ಮೆದುಳು, ನೀವು ಖಾಸಗಿ ಶಾಲೆ ಮಕ್ಕಳು 6 ವರ್ಷದ ಮಕ್ಕಳದು ಒಂದೇ ಮೆದುಳು, ಸರ್ಕಾರಿ ಶಾಲೆ 6 ವರ್ಷದ ಮಕ್ಕಳದು ಒಂದೇ ಮೆದುಳು ಇರುತ್ತೆ. ಅಂದ್ರೆ ಇವು ಏನಾಗುತ್ತೆ ಅಂದ್ರೆ ಪರಿಸರ ಹೇಗಿರುತ್ತೆ, ಖಾಸಗಿ ಶಾಲೆಯಲ್ಲಿ ಬರೀ ಕಲಿಕೆ ಮೇಲೆ ಹೋಗ್ತಾ ಇರುತ್ತೆ. ಬಟ್ ಇದರಲ್ಲಿ ಜೀವನದ ಕೌಶಲ್ಯ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸ್ವಲ್ಪ ಪೇರೆಂಟ್ಸ್ ಇಬ್ರು ಎಲ್ಲೋ ಹೊರಟೋಗ್ತಾರೆ, ಮಕ್ಕಳು ತಾವೇ ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಅದರಿಂದ ಜೀವನ ಕೌಶಲ್ಯ ಸ್ವಲ್ಪ ಸರ್ಕಾರಿ ಮಕ್ಳಿಗೆ ಬಂದಿರುತ್ತೆ. ಇಲ್ಲಿ ಪ್ಯಾಂಪರಿಂಗ್ ಜಾಸ್ತಿ ಖಾಸಗಿ ಶಾಲೆಯಲ್ಲಿ ಮಕ್ಕಳಿಗೆ. ಮಕ್ಕಳು ಸ್ಕೂಲ್ ಬಿಟ್ಟ ತಕ್ಷಣ ನಾನು ನೋಡ್ತೀನಲ್ಲ, ಅವಳು ಪ್ರಿನ್ಸ್ ತರ ಹೋಗ್ತಾ ಇರುತ್ತೆ. ಏನಕ್ಕೆ ಅಂತಂದ್ರೆ ಬ್ಯಾಗ್ ತಂದು ಕೊಟ್ಬಿಡೋದು ತಂದೆ ತಾಯಿಗೆ, ತಿರ್ಗಾ ಲಂಚ್ ಬ್ಯಾಗ್ ಕೊಟ್ಬಿಡೋದು, ಇವ್ರು ನಡ್ಕೊಂಡು ಹೋಗೋದು. ಸೊ ಅದೆಲ್ಲಾನು ತಪ್ಪು ಖಾಸಗಿ ಶಾಲೆ ಪೇರೆಂಟ್ಸ್ ಮಾಡ್ತಾ ಇದ್ದಾರೆ, ನಾವು ಸ್ಕೂಲ್ ಮಾಡ್ತಾ ಇಲ್ಲ. ಸೊ ಬಟ್ ಅದೇನೇನು ಆ ಥರ ಎಲ್ಲಾನು ಅನುಕೂಲ ಸರ್ಕಾರಿ ಶಾಲೆ ಮಕ್ಕಳಿಗಿಲ್ಲ. ಬಟ್ ಮೆದುಳು ಒಂದೇ ಇರೋದ್ರಿಂದ ನನ್ನ ಪ್ರಕಾರ ನೀವು ಖಾಸಗಿ ಶಾಲೆಯಲ್ಲಿ ಇರಲಿ, ಇದರಲ್ಲಿ ಯಾವುದು ಗೌರ್ಮೆಂಟ್ ಸ್ಕೂಲಲ್ಲಿ ಆಗಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಇರಲಿ,
ಸೊ ಬ್ರೈನ್ ಇಸ್ ಎ ಬ್ರೈನ್, ಸೊ ಯು ಹ್ಯಾವ್ ಟು ಟ್ರೈನ್ ದ ಬ್ರೈನ್. ಮತ್ತೊಂದು ಕಡೆ ಈ ಖಾಸಗಿ ಶಾಲೆಗಳ ಒಕ್ಕೂಟದವರು ಒಂದು ಗಂಭೀರವಾದಂಥ ಆಪಾದನೆ ಮತ್ತು ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸ್ಯಾಟ್ಸ್, ಅದರಲ್ಲಿ 6 ವರ್ಷ ವಯೋಮಿತಿಯನ್ನು ಲಾಕ್ ಮಾಡಿ ಅದನ್ನು ಪ್ರಿಪೇರ್ ಮಾಡಲಾಗಿದೆ ಅಂತೆ. ಹೌದು. ಈ ವಯೋಮಿತಿಯನ್ನ ಪದೇ ಪದೇ ಸರ್ಕಾರಗಳು ಪೋಷಕರ ಒತ್ತಡಕ್ಕೋ ಬೇರೆ ಬೇರೆ ಕಾರಣಕ್ಕೆ ಬದಲು ಮಾಡೋದ್ರಿಂದ ಈ ಸ್ಯಾಟ್ಸ್ನಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ ಸಮಸ್ಯೆ ಆಗ್ತಿದೆ ಅಂತ. ಹೌದು ಹೌದು, ಅದೇನಂತಂದ್ರೆ 6 ಇಯರ್ಸ್ ಸ್ಯಾಟ್ಸ್ ಅಲ್ಲಿ ಇದೇ ಇರುತ್ತೆ ಅದು. ಸೊ 6 ಇಯರ್ಸ್ ಮೇಲೆ ಅಂತಾನೆ ಇವಾಗ 1ನೇ ಕ್ಲಾಸ್ಗೆ ನಾವು ಆಕ್ಚುಲ್ ಆಗಿ UKG ನಲ್ಲಿ ಇವಾಗ 5 years 10 months ಅಂತ ಕೊಟ್ಟಿದ್ದಾರೆ. ನಾವು UKG ಇಂದ 1ನೇ ಕ್ಲಾಸ್ ಬಂದಿರೋ 5 years 10 months ಅಂದ್ರೆ 1ನೇ ಕ್ಲಾಸ್ ತಗೊಳ್ಳಲ್ಲ ಅದು. ಇವ್ರು ಅದನ್ನೆಲ್ಲ ಸಿಸ್ಟಮ್ ಚೇಂಜ್ ಮಾಡ್ಬೇಕು ಅದು. ಸೊ ಅದೇ ಇವಾಗ ಅಕಸ್ಮಾತ್ ಇವ್ರು ಯಾರೋ ಇಲ್ಲ 5 years 6 months 5 years 7 months ಅಂತ ಆಗ್ಬಿಟ್ರೆ ತಿರ್ಗಾ ಅಲ್ಲಿ ತಗೊಳ್ಳಲ್ಲ. ನಾವು ತಿರ್ಗಾ ಅದು BO ಆಫೀಸು BRC ಆಫೀಸ್ಗೆಲ್ಲ ಹೋಗ್ಬಿಟ್ಟು ಈ ತರ ನಿಮ್ದು ಆರ್ಡರ್ಸ್ ಇದೆ, ಅದ್ರ ಪ್ರಕಾರ ನಾವು ಅಡ್ಮಿಷನ್ ಮಾಡ್ಕೊಂಡಿದೀವಿ, ಸೊ ಸ್ಯಾಟ್ಸ್ ಅದನ್ನ ನಾವು ಹಾಕೊಳ್ಬೇಕು ಅಂತ ಅದೆಲ್ಲ ಓಡಾಟಗಳಿರುತ್ತೆ. ಸೊ ಟೆಕ್ನಿಕಲ್ ಆಗಿ ಬರೀ ನಮ್ಮೊಬ್ಬರಿಗೆ ಎಲ್ಲ ಪ್ರಾಬ್ಲಮ್, ಅವ್ರಿಗೂ ಸರ್ಕಾರಿ ಶಾಲೆಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಓವರ್ ಆಲ್ ಏನಂತಂದ್ರೆ ನಮ್ಗೆ ನನ್ನ ಒಂದು ಅನಿಸಿಕೆ ಏನಂತಂದ್ರೆ ಇದು 2020 ಗೊತ್ತಿರೋದು 6 ವರ್ಷ ಆಗಿರ್ಬೇಕು ಅಂತ. ಆಯ್ತು, ಒಂದು 60 days 30 days ಓಕೆ, ನೋ ಪ್ರಾಬ್ಲಮ್. ಜೂನ್ 10 ಜೂನ್ 15 ಹುಟ್ಟಿರೋರಿಗೆಲ್ಲ ಪರವಾಗಿಲ್ಲ, ಹೌದು ತೀರಾ ನಾವು 6 ವರ್ಷ ಆಗ್ಬೇಕು ಅನ್ನೋದೇನು ಬೇಡ. ಒಂದು 30 days 45 days ರಿಲ್ಯಾಕ್ಸೇಷನ್ ಕೊಡ್ಲಿ. ಬಟ್ 5 years 5 months ನೋ ಚಾನ್ಸ್, ನೋ ಚಾನ್ಸ್. ಆ ಥರ ಕೇಳ್ತು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಈ ಸರ್ಕಾರನೇ ನಾಳೆಗೆ ಒಂದು ಕ್ವಾಲಿಟಿ ಸ್ಟೂಡೆಂಟ್ಸ್ನ ಪ್ರೊಡ್ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಸೊ ನಿಮಗೆ ಮೆದುಳು ಆ ಬ್ರೈನ್ ಅದಕ್ಕೆ ರೆಡಿನೇ ಆಗಿರಲ್ಲ 1ನೇ ಕ್ಲಾಸ್ಗೆ. ಸೊ 5 ವರ್ಷ 5 ತಿಂಗಳು ಮಗು ಬಂದು 1ನೇ ಕ್ಲಾಸಲ್ಲಿ ಕೂತ್ಕೊಂಡು ಆ 1ನೇ ಕ್ಲಾಸಿಗೆ ತಕ್ಕಂಗೆ ಪಾಠಗಳು ಕೇಳೋದು ಬರೆಯೋದು ಎಲ್ಲ ಮಾಡಬೇಕಲ್ಲ, ಆವಾಗ ಅದಕ್ಕೆ ಬರೆಯೋಕ್ಕಾಗಲ್ಲ. ಸೊ 1ನೇ ಕ್ಲಾಸಲ್ಲಿ ಯಾವಾಗ ಫೌಂಡೇಶನ್ ಇರಲ್ವೋ 2-3 ಹಾಗೆ ಬರುತ್ತೆ. ಕ್ವಾಲಿಟಿ ಆಫ್ ದ ಎಜುಕೇಶನ್ ಅಲ್ಲೇ ಹೊರಟೋಗುತ್ತೆ, ಫೌಂಡೇಶನ್ನೇ ಸ್ಟ್ರಾಂಗ್ ಇರಲ್ಲ. ಸೊ ದಯವಿಟ್ಟು ಏನೋ ಇದು 2 ತಿಂಗಳು ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ತೀರಾ ಇನ್ನು 5 ವರ್ಷ 5 ತಿಂಗಳು ಮಾಡಿದ್ರೆ ಈವನ್ ಪೇರೆಂಟ್ಸ್ ನಾ ಹೇಳ್ತಾ ಇದ್ದೀನಿ, ನಿಮ್ಮ ಮಗು ಕ್ವಾಲಿಟಿ ಆಫ್ ಎಜುಕೇಶನ್ ನಿಮ್ಗೆ ಚೆನ್ನಾಗಿತ್ತು ಬೇಕು ಅಂತಂದ್ರೆ ದಯವಿಟ್ಟು ನೀವು ಅಷ್ಟೇನೆ 5 ವರ್ಷ 10 ತಿಂಗಳು ಆಗಿದ್ರೆ ಮಾತ್ರ 1ನೇ ಕ್ಲಾಸಿಗೆ ಸೇರಿಸಿ, ಇಲ್ಲಾಂದ್ರೆ ಸೇರ್ಸಕ್ ಹೋಗ್ಬೇಡಿ. ಸ್ಕೂಲೇ ಹೇಳಿದ್ರು ಇಲ್ಲ ಗೌರ್ಮೆಂಟ್ ಹೇಳಿದೆ ಅಂತ ಸ್ಕೂಲೇ ಹೇಳಿದ್ರು ನೀವು ಸೇರ್ಸಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ನಿಮ್ಗೆ ಮಗು ಇವತ್ತು 1ನೇ ಕ್ಲಾಸು 2ನೇ ಕ್ಲಾಸ್ ಓದಿ A ಗ್ರೇಡ್ ಬರೋದೆಲ್ಲ ಇಂಪಾರ್ಟೆಂಟು. ನಾಳೆ ಮಗು ಗ್ರಾಜ್ಯುಯೇಟ್ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿ ಒಂದು ಬಿಸ್ನೆಸ್ ಮನ್ ಆಗಬೇಕು, ಒಂದು ಒಳ್ಳೆ ಆಫೀಸರ್ ಆಗಬೇಕು, ಒಂದು ವ್ಯಕ್ತಿತ್ವ ಚೆನ್ನಾಗಿರ್ಬೇಕು. ಆ ನಾಳೆ ನೋಡ್ಕೊಂಡು ಇವತ್ತು ನೀವು ಹಿಂಗೆ ಹೇಳ್ತೀರಿ ಮೇಡಮ್. ಈಗ ಪೋಷಕರ ದೃಷ್ಟಿಯಿಂದ ಮಕ್ಕಳ ದೃಷ್ಟಿಯಿಂದ ಹೇಳೋದಾದ್ರೆ 5 ವರ್ಷ 10 ತಿಂಗಳಿಗೆ ಈಗ ಅವಕಾಶ ಕೊಟ್ಟಿದ್ದಾರೆ. 11-12ನೇ ತಿಂಗಳಲ್ಲಿ ಹುಟ್ಟಿದಂತಹ ಮಗುವಿಗೆ ಅಂದರೆ 5 ವರ್ಷ 11 ತಿಂಗಳಾಗಿತ್ತು ಅಥವಾ 6 ವರ್ಷ ಆಗಿತ್ತು ಅಂತ ಏನೋ, ಅದಕ್ಕಿಂತ ಕಡಿಮೆ ಇರುವಂತಹ 5 ವರ್ಷ 9 ತಿಂಗಳು 8 ತಿಂಗಳು ಆ ಅವಧಿಯಲ್ಲಿ ಹುಟ್ಟಿರುವಂತಹ ಮಗುವಿಗೆ 1 ವರ್ಷ ಅವಕಾಶ ವಂಚಿತವಾಗಿ ಭಾವನಾತ್ಮಕವಾಗಿ ಆ ಮಗು ಸಮಸ್ಯೆಯನ್ನು ಅನುಭವಿಸುತ್ತೆ ಅನ್ನುವಂಥ ಚರ್ಚೆಗಳಿದೆ. ಖಂಡಿತ ತಪ್ಪು ತಿಳ್ಕೊಬೇಡಿ ನೀವು. ಮಕ್ಕಳಿಗೆ ಆ ಏಜಲ್ಲಿ ಆ ಥರ ಎಂದು ಭಾವನೆಗಳೇ ಇರಲ್ಲ. ಓಕೆ, ಅಲ್ಲ ಅನೇಕ ಪೋಷಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಈಗ ನನ್ನ ಮಗನ ಕ್ಲಾಸ್ಮೇಟ್ ಜೊತೆಗೆ UKGಯಲ್ಲಿ ಆ ಹುಡುಗ ಓದ್ತಾ ಇದ್ದ. ಆ ಹುಡುಗ 1ನೇ ಕ್ಲಾಸಿಗೆ ಹೋದ ಬಿಕಾಸ್ ಅವನಿಗೆ ವಯೋಮಿತಿಯ ಈ ಸಡಿಲಿಕೆ ಅವಕಾಶವನ್ನು ಕೊಟ್ಟಿದೆ ಅಂತ. ಬಟ್ ಈ ವಯೋಮಿತಿಯ ಸಡಿಲಿಕೆ ಅವಕಾಶ ಕೊಡದೇ ಇರುವಂತ ನನ್ನ ಮಗ ಅವನ ಫ್ರೆಂಡ್ ಬೇರೆ ಕ್ಲಾಸ್ಗೆ ಹೋದ ಅನ್ನುವ ಕಾರಣಕ್ಕಾಗಿ ಭಾವನಾತ್ಮಕವಾಗಿ ಕೂಗ್ತಾ ಇದ್ದಾರೆ, ಮಾನಸಿಕವಾಗಿ ಒತ್ತಡಕ್ಕೊಳಗಾಗ್ತಿದ್ದಾರೆ. ಸ್ಕೂಲ್ ಚೇಂಜ್ ಮಾಡಿ ಅಷ್ಟೇನೇನೆ. ನೀವು ಇವತ್ತು ಭಾವನೆ ಹೆಚ್ಚು ಕಮ್ಮಿ ಆಗೋಗುತ್ತೆ, ಇನ್ನು ಎಷ್ಟು 5 ವರ್ಷ 6 ವರ್ಷದ ಮಗುಗೆ ಅನ್ಬಿಟ್ಟು ಇವತ್ತು ತಪ್ಪು ಮಾಡ್ಬಿಟ್ರೆ ನಾಳೆ 20 ವರ್ಷ ಆದ್ಮೇಲೆ ಆ ಭಾವನೆ ಸ್ಟ್ರೆಸ್ ಬಿಲ್ಟಪ್ ಆಗಿ ನಿಮ್ಗೆ ಗೊತ್ತಿದೆ ಅಲ್ಲ, ಇವಾಗೆಲ್ಲ ಸ್ಟ್ರೆಸ್ ಲೈಫು ಡಿಪ್ರೆಷನ್ ಅದು ಇದು. ಸೊ ಅಲ್ಲಿಗೆ ನೀವೇನಕ್ಕೆ ತಳ್ತೀರಾ ಮಗುನ? ನೆವರ್ ಎವರ್ ಡೂ ಇಟ್. ಹೇಮಂತ್ ಕುಮಾರ್ ಸರ್, ಒಂದು 3 ಕಾರಣಗಳಲ್ಲಿ ಪ್ರಬಲವಾಗಿ ಕಂಡು ಬರ್ತಾ ಇದೆ ಇದಕ್ಕೆ ವಿರೋಧವಾಗಿ ಅನ್ನೋದಕ್ಕೆ. ಒಂದು, ಈ ಸರ್ಕಾರದ ವಯೋಮಿತಿಯ ಸಡಿಲಿಕೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿರುದ್ಧವಾಗಿದೆ ಅನ್ನುವಂಥದ್ದು ಒಂದು ಪ್ರಬಲ ಕಾರಣ. 2ನೇ ಕಾರಣ ಅವರು ಹೇಳ್ತಾ ಇರೋದು ಶಾಲೆಗಳ ಮೇಲೆ ಒತ್ತಡ ಹೆಚ್ಚಾಗಬಹುದು. ಅದು ಕಲಿಕೆಯ ದೃಷ್ಟಿಯಿಂದ, ಮೂಲಭೂತ ಸೌಕರ್ಯಗಳ ದೃಷ್ಟಿಯಿಂದ, ದಾಖಲಾತಿಯ ದೃಷ್ಟಿಯಿಂದ. ಈಗ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣ ಕಡಿಮೆ ಆಗಿದೆ, ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಎನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದು ಗ್ರಾಮಾಂತರ ಪ್ರದೇಶ ಸೇರಿದಂತೆ ನಗರ ಪ್ರದೇಶದಲ್ಲೂ ಕೂಡ ಇಂಥದ್ದೊಂದು ಸಮಸ್ಯೆ ಮುಂದುವರೆದಿದ್ದನ್ನು ನಾವು ನೋಡ್ತಾ ಇದ್ದೀವಿ ದಾಖಲಾತಿ ವಿಚಾರದಲ್ಲಿ.
ಅವರು ಹೇಳ್ತಾ ಇರೋದು ಕಲಿಕೆಯ ಮೇಲೆ ದೊಡ್ಡದಾದಂತಹ ಪರಿಣಾಮ ಬೀರುತ್ತೆ, ಈ ಕಾರಣಕ್ಕಾಗಿ ವಯಸ್ಸಿನ ಸಡಿಲಿಕೆ ಬೇಡ ಅಂತ ಹೇಳ್ತಿದ್ದಾರೆ. ಇಸ್ ಇಟ್ ರೈಟ್? ಈ 3 ಕಾರಣಗಳು ಸರಿಯಾಗಿದೆ? ಒಂದು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಒಪ್ಕೊಂಡಿಲ್ಲ. ಅದು ಒಂದು ಪಾಯಿಂಟ್ ಕ್ಲಿಯರ್. ಹಾಗಾಗಿ ನಾವು ಅದನ್ನ ವಿರೋಧಿಸ್ತಾ ಇಲ್ಲ ಅಂದ್ರೆ ಅದನ್ನ ಉಲ್ಲಂಘನೆ ಮಾಡ್ತಾ ಇಲ್ಲ. ಎರಡನೇ ಪಾಯಿಂಟ್ ನೀವು ಹೇಳಿದ್ರಿ, ಖಂಡಿತ ಏನು ಅದನ್ನ ಮಕ್ಕಳಿಗೆ ತೊಂದರೆ ಆಗ್ತದೆ, ಆ ಗುಣಮಟ್ಟ ನಾವು ಕಾಪಾಡಕ್ಕಾಗಲ್ಲ, ಹಾಗಾಗಿ ನಾವು ಸಡಿಲಿಕೆ ಅದಕ್ಕಿಂತ ನಾವು ಮಾಡಲ್ಲ ಅಂತ ಹೇಳಿರೋದು ಅದು ಸರಿ. ಹಾಗಾಗಿ ಸರ್ಕಾರ ಈ ವಿಷಯದಲ್ಲಿ ತಗೊಂಡಿರೋ ತೀರ್ಮಾನ ಉತ್ತಮವಾಗಿದೆ, ಮಕ್ಕಳ ಭವಿಷ್ಯದ ಮೇಲಿದೆ, ಮಕ್ಕಳ ಹಕ್ಕುಗಳನ್ನ ರಕ್ಷಿಸುವಲ್ಲಿ ಅದು ಸರಿ ಇದೆ. ಮತ್ತೊಂದು ಸೌಲಭ್ಯಗಳ ಬಗ್ಗೆನೂ ಅವ್ರು ಮಾತಾಡ್ತಾರೆ. ದಾಖಲಾತಿ ವಿಚಾರದಲ್ಲೂ ಕೂಡ ಹೆಚ್ಚಳ ಆಗಿಬಿಡುತ್ತೆ. ಈಗ ವಯಸ್ಸಿನ ಮಿತಿಯನ್ನು ಕಡಿಮೆ ಮಾಡ್ತಾ ಹೋದಂತೆ ದಾಖಲಾತಿ ಪ್ರಮಾಣಗಳು ಜಾಸ್ತಿ ಆಗುತ್ತೆ. ಎಲ್ಲರೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಮಗುವನ್ನು ಕರೆದುಕೊಂಡು ಬಂದು ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸ್ತಾರೆ. ಆವಾಗ ವ್ಯವಸ್ಥೆ ನಾವು ಅಷ್ಟು ರೆಡಿ ಇದೀವ ಅಂತ ಅವರು ಶಿಕ್ಷಣ ಸಚಿವರು ಗೊತ್ತಿದೆ, ನಮ್ಮಲ್ಲಿ ಎಷ್ಟು ವ್ಯವಸ್ಥೆ ಇದೆ, ಸೌಲಭ್ಯಗಳಿದೆ, ಆ ಸೌಲಭ್ಯ ಸಾಕಾಗುತ್ತಾ? ಆವಾಗಲೇ ನಾನು ಹೇಳಿದಾಗೆ ಟೀಚರ್ಸ್ ಕೊರತೆ ಇದೆ, ಶಾಲೆಗಳ ಕೊರತೆ ಇದೆ. ಒಂದು ಕಡೆ ಸರ್ಕಾರಿ ಶಾಲೆನ ಮುಚ್ಚುತ್ತಾ ಇದ್ದಾರೆ, ಅವ್ರನ್ನ ತಂದ್ಬಿಟ್ಟು ಪ್ರೈವೇಟ್ ಶಾಲೆಗೆ ಸೇರಿಸಬೇಕಾಗುತ್ತೆ. ಆ ಸರ್ಕಾರಿ ಶಾಲೆಗಳೇ ಇರಲ್ಲ, ಕೆಲವು ಶಾಲೆಗಳು ಮುಚ್ಚುತ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಸಮಸ್ಯೆ ದೀರ್ಘಕಾಲಿನಲ್ಲಿ ವಿಚಾರ ಮಾಡೋದಾದ್ರೆ ಹೇಮಂತ್ ಕುಮಾರ್ ಅವರು, ಕಡಿಮೆ ವಯಸ್ಸಿಗೆ ಮಕ್ಕಳನ್ನ ಶಾಲೆಗೆ ಸೇರಿಸೋದ್ರಿಂದ ನಾಳೆ ಔಟ್ಪುಟ್ ಕೂಡ ಕಡಿಮೆ ವಯಸ್ಸಿಗೆ ಬರುತ್ತೆ. ಹೌದು, ನಾಳೆ ಡಿಗ್ರಿ ಮುಗಿಸಿನೋ, ಎಂಜಿನಿಯರಿಂಗ್ ಮುಗಿಸೋ, MBBS ಮುಗಿಸಿನೋ, ಈ ಔಟ್ಪುಟ್ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಜಾಸ್ತಿ ಕಡಿಮೆ ವಯಸ್ಸಿಗೆ ಬರ್ತಾ ಹೋಗುತ್ತೆ ಅಂತ. ಹೌದು, ಈಗಿರುವಂಥ ನಿಯಮಗಳ ಪ್ರಕಾರ 15-16 ವಯಸ್ಸಿಗೆ SSLC ಮುಗಿಸುವಂಥ ವಿದ್ಯಾರ್ಥಿ ನಾಳೆ 14ನೇ ವಯಸ್ಸಿಗೆ SSLC ಮುಗಿಸ್ತಾನೆ, 14 ಆಮೇಲೆ 16 ವಯಸ್ಸಿಗೆ 17 ವಯಸ್ಸಿಗೆ PUC ಮುಕ್ತಾಯ ಆಗ್ಬಿಡುತ್ತೆ, ಡಿಗ್ರಿ ಕೂಡ ಮುಕ್ತಾಯ ಆಗ್ಬಿಡುತ್ತೆ 19-20 ವಯಸ್ಸಿಗೆ. ಅವನು 20 ವರ್ಷಕ್ಕೆ ಒಂದು MBBS ಇಂಜಿನಿಯರಿಂಗ್ ಪದವಿ ಪಡಿತಾನೆ ಅಂತ ಇಟ್ಕೊಳ್ಳಿ. ಪದವಿ ಪಡೆದ್ರೆ ಅವನು ಆ ಜವಾಬ್ದಾರಿ ತಗೊಂಡು ಅದು ನಿಭಾಯಿಸಕ್ಕೆ ಇದೆಯಾ ಅನ್ನೋದು ಒಂದು ಪ್ರಮುಖ ಪ್ರಶ್ನೆ ಆಗುತ್ತೆ. ಯಾಕೆಂದ್ರೆ ಇವಾಗ ನಾವೊಂದು ವಿವಾಹ ಇಟ್ಕೊಳ್ಳಿ, 21 ವರ್ಷ ಗಂಡು ಮಗುವಿಗೆ, ಹೆಣ್ಣು ಮಗುವಿಗೆ 18 ವರ್ಷ ಅಂತ ಯಾಕೆ ನಿಗದಿ ಮಾಡಿದ್ದಾರೆ? ಅವರು ದೈಹಿಕವಾಗಿ ರೆಡಿ ಇದ್ದಾರಾ, ಮಾನಸಿಕವಾಗಿ ರೆಡಿ ಇದ್ದಾರಾ, ಆಮೇಲೆ ಜವಾಬ್ದಾರಿ ತಗೊಳ್ಳೋದಕ್ಕೆ ಅವರು ಸಮರ್ಥರಿದ್ದಾರಾ, ಇದನ್ನೆಲ್ಲ ನೋಡಿತಾನೆ ಅದನ್ನ ನಿಗದಿ ಮಾಡಿರೋದು. ಇದೇ ರೀತಿನೇ ಅದು ತೊಂದರೆ ಆಗ್ತದೆ, ಅವರು ನಿಭಾಯಿಸಕ್ಕಾಗಲ್ಲ ಅವರ ಜವಾಬ್ದಾರಿನ. ಆ ಎಲ್ಲಾ ಕಾರಣದಿಂದಲೇ ಈ ನಿಗದಿನ ವೈಜ್ಞಾನಿಕ ಚಿಂತನೆ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಯಾವುದೇ ಕೆಲವು ಸಂದರ್ಭದಲ್ಲಿ ಮಾಡಿದ್ದಾರೆ. ಯಾವುದೋ ನಮ್ದು ನಿರ್ಭಯ ಪ್ರಕರಣ ಆದ ನಂತರ 18 ಒಬ್ಬ ಇದ್ದ, ಅವನ್ನ ನಾವು ಬಾಲಾಪರಾಧಿ ಅಂತ ಕರೆಯಲ್ಲ, ಆದ್ರೆ ಸರ್ಕಾರ ಅವನ್ನ ಬಾಲಾಪರಾಧಿ ಅಂತ ಪರಿಗಣಿಸಿ ಏನ್ ಮಾಡ್ತು, ಯಾರು 18 ವರ್ಷ ಇದ್ದಿದ್ದನ್ನ 16 ವರ್ಷಕ್ಕೆ ತಂತು. ಹೆಂಗೆ ಅಂದ್ರೆ ಈ ತರ ಗುರುತರ ಅಪರಾಧ ಮಾಡಿದ್ರೆ ಅವನನ್ನ ವಯಸ್ಕರ ರೀತಿಯಲ್ಲಿ ವಿಚಾರಣೆ ಮಾಡಿ ಶಿಕ್ಷೆ ಒಳಪಡಿಸಬೇಕು ಅಂತ ಹೇಳಿ ವಯಸ್ಸಿನ 18ರಿಂದ 16ಕ್ಕೆ ತಂದಿದೆ. ಅದು ವಿಶೇಷ ಇದರಲ್ಲಿ ಆ ರೀತಿ ನಾವು ನೋಡ್ಬೇಕಾಗುತ್ತೆ. ಎಲ್ಲಾ ಪ್ರಕರಣನೂ ಒಂದೇ ರೀತಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ರಂಗಲಕ್ಷ್ಮಿ ಮೇಡಮ್, ಇಡೀ ದೇಶದಾದ್ಯಂತ 1 ವರ್ಷಕ್ಕೆ 50 ಲಕ್ಷ ಜನ ಪ್ರತಿ ವರ್ಷ ಪದವೀಧರರ ಔಟ್ ಆಗ್ತಾ ಇದ್ದಾರೆ. 50 ಲಕ್ಷ. ಈ 50 ಲಕ್ಷದಲ್ಲಿ ಕೇವಲ 28 ಲಕ್ಷ ಮಂದಿಗೆ ಮಾತ್ರ ಉದ್ಯೋಗಗಳು ಸಿಗ್ತಾ ಇದೆ. ಆ 28 ಲಕ್ಷದ ಪೈಕಿಯೂ ಕೂಡ ಸೆಕ್ಯೂರ್ ಜಾಬ್ ಅನ್ನು ಪಡೆದುಕೊಳ್ಳುವವರ ಸಂಖ್ಯೆ ತೀವ್ರವಾಗಿ ಕಡಿಮೆ ಆಗ್ತದೆ. ಇವತ್ತಿನ ಪರಿಸ್ಥಿತಿ 2026ರಲ್ಲಿ ಮಾತನಾಡ್ತಾ ಇದ್ದೀವಿ. ಈಗ ನಾವು 1ನೇ ತರಗತಿ ಇರುವಂಥ ವಿದ್ಯಾರ್ಥಿಯನ್ನು 1 ವರ್ಷನೋ 6 ತಿಂಗಳನೋ 8 ತಿಂಗಳನೋ ಹೀಗೆ ವಯಸ್ಸಿನ ಸಡಿಲಿಕೆ ಕೊಡ್ತಾ ಅಡ್ಮಿಷನ್ಗಳನ್ನು ಮಾಡ್ತಾ ನಾವು ಒನ್ಸ್ ಅಗೇನ್ ಅವಾಗಲೇ ಹೇಳಿದಾಗೆ ಔಟ್ಪುಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ವಿ ಆರ್ ರೆಡಿ ಟು ಫೇಸ್ ಇಟ್. ನಾವು ಸಮರ್ಥರಾಗಿದ್ದೀವಾ ಮುಂದಿನ ದಿನಗಳಲ್ಲಿ ಇದನ್ನು ಫೇಸ್ ಮಾಡೋದಕ್ಕೆ? ನಾನು ಇದಕ್ಕೆ ಅದೇ ನೀವು ಹೇಳಿದ್ರಲ್ಲ, ಬೇಗ ಅಡ್ಮಿಷನ್ ಆಗಿ ಬೇಗ ಔಟ್ಪುಟ್ ಆಗುತ್ತೆ ಅಂತ. ಔಟ್ಪುಟ್ಟು ಬೇಗನಾದರೂ ಆಗಲಿ ಲೇಟಾಗಾದರೂ ಆಗಲಿ ಫೈನಲ್ ಆಗಿ ಸ್ಕಿಲ್ ಇರೋನು ಮಾತ್ರ ಕೂತ್ಕೊಳ್ತಾನೆ ಕೆಲಸಕ್ಕೆ. ಸ್ಕಿಲ್ ಇಲ್ಲದೆ ಹೋದ್ರೆ ಯಾರೂ ಅಲ್ಲಿ ಇಟ್ಕೊಳ್ಳಲ್ಲ ಜಾಬ್ಗೆ, ಅಥವಾ ಒಂದು ಬಿಸ್ನೆಸ್ ಶುರು ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಮಕ್ಕಳನ್ನ ನನಗೆ ಅರ್ಥನೇ ಆಗ್ತಾ ಇಲ್ಲ, ಪೇರೆಂಟ್ಸು ಅಷ್ಟು ಬೇಗ 1ನೇ ಕ್ಲಾಸಿಗೆ ಕಳಿಸಿ ಏನು ಅವ್ರು ಸಂಪಾದನೆ ಮಾಡಿಬಿಟ್ಟು. ಬಟ್ ನೀವು ನೋಡಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಇಂಥ ಪ್ರತಿಭಟನೆಗಳು, ಇಂಥ ಬೇಡಿಕೆಗಳು ನಗರ ಪ್ರದೇಶದಲ್ಲಿ ಜಾಸ್ತಿ ಬರುತ್ತೆ. ಗ್ರಾಮಾಂತರ ಪ್ರದೇಶದಲ್ಲಿ ಬೇಡಿಕೆಗಳು ಇಲ್ಲ ಅಂತ ಇಲ್ಲ. ಏನಕ್ಕೆ ಅಂತಂದ್ರೆ ಅಲ್ಲಿ ಟೀಚರ್ ಹೇಳಿದ ಮಾತು ಕೇಳ್ತಾರೆ. ಶಾಲೆಗಳು ಹೇಳಿದ ಮಾತು ಗ್ರಾಮಾಂತರ ಪ್ರದೇಶದಲ್ಲಿ ಶಾಲೆಯವರು ಇದು ಹೇಳಿದ್ರ ಅದು ಶಾಲೆಯವರು ನಮಗೆ ಒಳ್ಳೇದು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಅಂತ. ಈ ನಗರ ಪ್ರದೇಶದಲ್ಲಿ ಏನಾಗೋಗಿದೆ, ನೀವು ಹೇಳಿದ್ರಲ್ಲ
ನಮ್ಮ ಬಡ್ಜೆಟ್ ಶಾಲೆಗಳೆಲ್ಲ ಅಷ್ಟೊಂದು ಫೀಸೇ ಇಲ್ಲ. ಅವ್ರಿಗೆ ಏನಂತಂದ್ರೆ 2 ಲಕ್ಷ 3 ಲಕ್ಷ 4 ಲಕ್ಷ ಆ ಥರ ಕೊಟ್ಟು ಫೀಸ್ಗಳು ಅವರು ಇದು ಮಾಡ್ತಾ ಇರ್ತಾರೆ. ಆ ಥರದವ್ರಿಗೆ ಹೊಟ್ಟೆ ಉರಿಯುತ್ತೆ. ಅಯ್ಯೋ UKG ಹತ್ರ 2 ಲಕ್ಷ ಕೊಟ್ಟು ಇದು ಮಾಡ್ಬೇಕಂತ ಅಂತ. ನನ್ನ ಶಾಲೆಯಲ್ಲಿ ಅಷ್ಟಿಲ್ಲ. ನಮ್ಮ ಶಾಲೆಯಲ್ಲಿ 25-26 ಸಾವಿರ ಇದೆ. ನನ್ನ ಶಾಲೆಯಲ್ಲಿ ಏನಾದ್ರೂ ನಾನು UKG ರಿಪೀಟ್ ಮಾಡ್ಸಮ್ಮ ಅಂದ್ರೆ ಖುಷಿಯಾಗಿ ರಿಪೀಟ್ ಮಾಡಿಸ್ತಾರೆ. ಸೊ ಇದು ಎಲ್ಲ ಆಗ್ತಾ ಇದೆ ಅಂದ್ರೆ ಯಾರು ಜಾಸ್ತಿ ದುಡ್ಡು ಕೊಡ್ತಾ ಇದ್ದಾರೋ ಅವ್ರಿಗೆ 1 ಲಕ್ಷ ಹೊರಟೋಗುತ್ತಲ್ಲ 1 ಲಕ್ಷ ಹೊರಟೋಗುತ್ತಲ್ಲ ಅಂತ, ಅಥವಾ ಇನ್ಯಾವುದೋ ಒಂದು ಅವರು UKG ಇಂದ 1ನೇ ಕ್ಲಾಸು ಬೇರೆ ಯಾವುದೋ ದೊಡ್ಡ ಶಾಲೆಗೆ, ಅಲ್ಲೂ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ಬೆಂಗಳೂರಲ್ಲಿ ಒಂದು ಹೈಯೆಸ್ಟ್ LKG ಶಾಲೆ 14 ಲಕ್ಷ ತಗೊಳ್ತಾ ಇದೆ. LKGಗೆ 14 ಲಕ್ಷ ತಗೊಳ್ತಾ ಇದ್ದಾರೆ. ಸೊ ಆ ತರ ಶಾಲೆನೂ ಇದೆ, 10,000 ತಗೊಳ್ಳೋ ಶಾಲೆನೂ ಇದೆ. ಸೊ ಅದರಿಂದ ಇದು ಇಲ್ಲಿ ಎಲ್ಲಿ ಬರ್ತಾ ಇರೋದು ಅಂತಂದ್ರೆ ನಿಮ್ಗೆ ಕೆಳ ಮಧ್ಯಮ ವರ್ಗ ಬಡ ವರ್ಗದಿಂದ ಯಾರು ಇಲ್ಲಿ ಗಲಾಟೆ ಮಾಡ್ತಾ ಇಲ್ಲ. ಯಾರು ಸ್ವಲ್ಪ ಎಬೋ ಇದಿರ್ತಾರಲ್ಲ, ಯಾರು ಲಕ್ಷ ಫೀಸ್ ಕಟ್ತಾ ಇರ್ತಾರಲ್ಲ, ಅವರು ನಮ್ಮ ಜೇಬಿಗೆ ಪಿಂಚ್ ಆಗ್ತಾ ಇದೆ ಅಂತ ಇದ್ದಾರೆ. ಮತ್ತೆ ಸರ್ ನೀವು ಹೇಳ್ತಾ ಇದ್ರಿ ಅವಾಗಲೇ, ಅಷ್ಟು ಪದವೀಧರರು ಬರ್ತಾ ಇದ್ದಾರೆ, ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಅಸಮತೋಲನ ಆಗುತ್ತೆ. ಇದರಿಂದ ಬೇರೆ ಎಫೆಕ್ಟ್ ಆಗುತ್ತೆ. ನಿರುದ್ಯೋಗಿಗಳೆಲ್ಲ ಏನ್ ಮಾಡ್ಬೇಕಾಗುತ್ತೆ? ಅದಕ್ಕೆ ಪರಿಹಾರ ಏನು? ನನ್ನ ಪ್ರಕಾರ ನಿರುದ್ಯೋಗ ಅನ್ನೋದು ನಾವಾಗೆ ಬೆಳೆಸ್ಕೊಂಡಿರೋದು. ಆಯ್ತಾ? ಕೆಲವರೆಲ್ಲ ಸರ್ಕಾರ ಕೊಡ್ಲಿಲ್ಲ ಕೆಲಸ, ಅಥವಾ ಇನ್ಯಾರೋ ಕೊಡ್ಲಿಲ್ಲ ಕೆಲಸ ಅಂತ ಇರ್ತಾರೆ. ಕೆಲಸ ನಮ್ಗೆ 2 ಕೈ 2 ಕಾಲು 2 ಕಣ್ಣು 2 ಕಿವಿ ಕೊಟ್ಟ ಮೇಲೆ ನಾವೆಲ್ಲಾನು ಉದ್ಯೋಗ ಮಾಡಕ್ ತಾಕತ್ತಿರೋವ್ರೆ. ಸೊ ಜನರಿಗೆ ಏನೋ ನಾನು ನೋಡಿದೀನಿ, ಎಸ್ಪೆಷಲಿ ಇವಾಗ ಯಂಗ್ಸ್ಟರ್ಸ್ ಬರೋರಿಗೆ ವಿಪ್ರೋದಲ್ಲೇ ಕೆಲಸ ಬೇಕು, ಇನ್ಫೋಸಿಸ್ ಅಲ್ಲಿ ಬೇಕು ಅಲ್ಲ ನಾ ಹೇಳಿದ್ದು. ಸೊ ಆ ತರ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನೀವು ಜೀವನ ಮಾಡುವಾಗ ನಾನು ಕಲಿತಾ ಇದ್ದೀನಿ, ಸ್ಕಿಲ್ ಕಲಿತಾ ಇದ್ದೀನಿ, ನಾಳೆ ದಾರಿಲಿ ಯಾವ ಜಾಬ್ ಬಂದ್ರು ಮಾಡ್ತೀನಿ, ಆ ತರ ರೆಡಿ ಆಗ್ಬೇಕು. ಪೇರೆಂಟ್ಸ್ ಶಾಲೆಯಿಂದ ಆ ತರ ರೆಡಿ ಮಾಡ್ತೀವಿ ನಾವು, ಬಟ್ ಮನೆಗೆ ಹೋದ ತಕ್ಷಣ ಪೇರೆಂಟ್ ಆ ತರ ರೆಡಿ ಮಾಡಲ್ಲ. ಈ ಪ್ರಮುಖವಾಗಿ ಮಧು ಬಂಗಾರಪ್ಪನವರು ಹೇಳಿರೋ ಪ್ರಕಾರ, ಹೇಮಂತ್ ಕುಮಾರ್ ಅವರೇ, ಅದನ್ನು ಗಮನಿಸಬೇಕಾದ ಸಂಗತಿ, ಈ LKG UKG ಮತ್ತು ನರ್ಸರಿ, ಅದು ಮಾಂಟೆಸರಿ ವ್ಯವಸ್ಥೆ ಏನಿದೆ ನಮ್ಮಲ್ಲಿ ಪ್ರೈವೇಟ್ ಆಗಿ ಹೊರಗಡೆ ಇರುವಂಥದ್ದು, ಅಂಗನವಾಡಿಗಳಲ್ಲಿ ಅಂಥದ್ದೇನು ಆಗೋದಿಲ್ಲ. ಅದು ಆ ಮಾತು ಬೇರೆ, ಅದಕ್ಕೆ ಮಿತಿ ಇದ್ದೇ ಇದೆ, ಆ ಮಿತಿಗೆ ಒಳಪಟ್ಟವರೇ ಬರ್ತಾರೆ. ಈ ಮಾಂಟೆಸರಿ LKG UKG ಮತ್ತು ಈ ವ್ಯವಸ್ಥೆಯಲ್ಲಿ ವಯಸ್ಸಿನ ಮಿತಿಯನ್ನು ಅಲ್ಲಿಂದನೇ ಶುರು ಮಾಡೋದು ಎಷ್ಟು ಅನುಕೂಲ ಆಗುತ್ತೆ ಇಂತಹ ಪ್ರಕರಣಗಳಲ್ಲಿ? ಅಲ್ಲಿಂದ ವಯಸ್ಸಿನ ಮಿತಿ ಶುರು ಮಾಡ್ತು ಅಂದ್ರೆ ಈ ಸಮಸ್ಯೆ ಬರೋದೇ ಇಲ್ಲ. ಹಾಗಾಗಿ ಅವರು ಏನು ಮೇಡಮ್ ಅವಾಗಲೇ ಹೇಳಿದ್ರು, ಈ ದುಡ್ಡಿನ ಆಸೆಗೋಸ್ಕರ ಯಾವುದೇ ವಯಸ್ಸವ್ರು ಬಂದ್ರೆ ನಮ್ಮಲ್ಲಿ ಕೆಲವೊಂದು ಇದಿದೆ ಇನ್ಸ್ಟಿಟ್ಯೂಷನ್ಗಳು, ಅವರು ಸೇರಿಸ್ಕೊಂಡ್ರೆ ಈ ಸಮಸ್ಯೆ ಶುರು ಆಗ್ತದೆ. ಪ್ರತಿಯೊಂದು ಅವರು ಅದು ಎಲ್ಲಿಂದ ಶುರುವಾಗಬೇಕು? LKG UKG ಇಂದಲೇ ಬರ್ತೀನಿ ಮೇಡಮ್, ಅವ್ರದ್ದು LKG UKG ಇಂದಲೇ ವಯಸ್ಸಿನ ಮಿತಿ ನಿಗದಿ ಮಾಡಿದ್ರೆ ಈ ಸಮಸ್ಯೆ ಸಾಲ್ವ್ ಆಗ್ತದೆ. ಇದು ಬರಲ್ಲ. ಹಾಗಾಗಿ ಅವರು ಬರೀ ಡೊನೇಷನ್ ಇಂಥದನ್ನೇ ನೋಡಬಾರ್ದು. ಅಂದ್ರೆ ನೀವು ಹೇಳ್ತಾ ಇರೋದು ಖಾಸಗಿ ಶಾಲೆಗಳ ಒತ್ತಡಕ್ಕೆ ಮಣಿತಿದಾರಂತೀರಾ? ಅಲ್ಲ, ಈ ಖಾಸಗಿ ಶಾಲೆ 2% ಮಾತ್ರ ಇರೋದೆ, ಲಕ್ಷ ಇರೋದು ಬೆಂಗಳೂರು 2% ಮಾತ್ರ ಇರುತ್ತೆ. ಖಾಸಗಿ ಶಾಲೆ ಒತ್ತಡ ಅವರು ಮಾಡ್ತಾರೆ, ಅವ್ರದ್ದು ಯಾವಾಗ್ಲೂ ಡಿಮ್ಯಾಂಡ್ ಇರ್ತದೆ, ಪ್ರಭಾವ ಬೀರ್ತಾರೆ. ಬಟ್ ನಾನು ಹೇಳ್ತಾ ಇರೋದು, ಅವರು ಏನು ವಯಸ್ಸನ್ನ ತಗೊಂಡ್ರೆ ಯಾರು ಇವತ್ತು ಪೋಷಕರು ಗಲಾಟೆ ಮಾಡ್ತಾ ಇದಾರಲ್ವಾ, ಅವರೆಲ್ಲರೂ ಬಂದಿರೋದು ಖಾಸಗಿ ಶಾಲೆಯಿಂದ. ಖಾಸಗಿ ಶಾಲೆಯ ಪೋಷಕರೇ, ನಮ್ಮ ಸರ್ಕಾರಿ ಶಾಲೆ ಪೋಷಕರು ಯಾರು, ಗ್ರಾಮೀಣ ಭಾಗದ ಪೋಷಕರು ಯಾರು ಸಡಿಲಿಕೆ ಬೇಕು ಅಂತ ಕೇಳ್ತಿಲ್ಲ, ಸಡಿಲಿಕೆ ಬೇಕಂತ ಕೇಳಲ್ಲ. ಯಾಕೆಂದ್ರೆ ಅವಾಗಲೇ ಹೇಳಿದ್ದು ಅವ್ರದ್ದು ಡೊನೇಷನ್ ಇರ್ತದೆ, ಬೇರೆ ಬೇರೆ ಸಾಮಾಜಿಕ ಕಾರಣ ಇರ್ತದೆ. ನೀವು ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಒಂದು ಅಭಿಪ್ರಾಯ ಇದೆ, ಒಂದು ಕ್ಲಾಸನ್ನು ಎಕ್ಸ್ಟ್ರಾ ಕಲ್ತ್ರೆ ಇನ್ನೂ ಹೆಚ್ಚು ಕಲಿತಾನೆ ಅನ್ನುವಂಥ ಅಭಿಪ್ರಾಯ. ಹಾಗೆ ಈಗ ಈ ಹಿಂದೆ ಏನ್ ಮಾಡ್ತಾ ಇದ್ರು, ಕಲಿಕೆಯಲ್ಲಿ ಹಿಂದುಳಿದಿದ್ದಾನೆ ಅನ್ನೋ ಕಾರಣಕ್ಕಾಗಿನೇ 1 ವರ್ಷ ಹಿಂದ್ಗಡೆ ಹಾಕ್ತಾ ಇದ್ರು. 3ನೇ ಕ್ಲಾಸಲ್ಲಿ ಮತ್ತೆ ರಿಪೀಟ್ ಮಾಡುವಂತ ಪರಿಸ್ಥಿತಿಗಳು ಇತ್ತು. ಅದಕ್ಕಿಂತ ಇದು ಉತ್ತಮ. ಹೆಂಗೆ ಗೊತ್ತಾ, ಅವನು ಕಲಿಕೆಯಲ್ಲಿ ಹಿಂದಿದ್ದಾನೆ ಅಂತ ಹೇಳಿ ಆಗ್ತಾ ಇದ್ರು. ಆದ್ರೆ ಇದಾಗಲ್ಲ. ವಯಸ್ಸಿನ ಕಾರಣ. ಅವಾಗ ಇವನು ಇನ್ನೂ ಉತ್ತಮವಾಗಿ ಕಲಿತಾನೆ. ಫೇಲ್ ಆದ್ರೂ ಮಾತ್ರ ಹಿಂದಿನ ಕ್ಲಾಸ್ ಅಲ್ವಾ, ಇವನು ಫೇಲ್ ಇಲ್ಲ, ಇವನು ಚೆನ್ನಾಗೇ ಇದ್ದಾನೆ. ಬೇರೆ ಕಾರಣ, ವಯಸ್ಸಿನ ಕಾರಣದಿಂದ ಅವಾಗ ಇವನು ಇನ್ನೂ ಉತ್ತಮವಾಗಿ ರಿಸಲ್ಟ್ ಅನ್ನ ಬರೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೇದದು. ಪ್ಲೀಸ್, ನೀವೇನೋ ಮಾತಾಡ್ತಾ ಇದ್ರಿ ಮೇಡಮ್. ಏನು ಗೊತ್ತಾ, ಸರ್ಕಾರ ಈ ಇದಿದೆಯಲ್ಲ ಪ್ರೈವೇಟ್ ಪ್ಲೇ ಹೋಮ್ಸು, ಅಲ್ಲಲ್ಲಿ ತುಂಬಾ ಇದೆ ಪ್ಲೇ ಹೋಮ್ಸು, ಅವ್ರಿಗೆ ಫಸ್ಟು ರೂಲ್ಸ್ ಮಾಡಬೇಕು. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಸ್ಕೂಲ್ಸು, ಪ್ರೈವೇಟ್ ಸ್ಕೂಲ್ಸು ಅಲ್ಲಿಂದ ಅಲ್ಲ,
ಬೇಸಿಕ್ ಆಗಿ ಅಲ್ಲಿ ಶುರು ಆಗ್ತಾ ಇದೆ. ಸ್ಕೂಲ್ಸ್ ಎಲ್ಲ ನಾವು 3 years 4 years 5 years ಅದು ಫಾಲೋ ಮಾಡ್ತಾ ಇದ್ವಿ. ನಾವು ಹಿಂದೆ ಹೋಗೋದೇ ಇಲ್ಲ, ನಮ್ಗೆ ಅದೇ ಸ್ಯಾಟ್ಸ್ ಭಯ, ನೀವೇ ಹೇಳಿದ್ರಲ್ಲ ಸ್ಯಾಟ್ಸ್ ಭಯ. ಸೊ ಎಷ್ಟು ಇದಿದೆಯೋ ಪ್ರೀ ಸ್ಕೂಲ್ಸ್ ಇದೆಯೋ ಅದಕ್ಕೆ ರೂಲ್ಸೇ ಇಲ್ಲ. ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಬೋದು. ಏನು ಅವರು 4 ವರ್ಷಕ್ಕೆ UKG ಸೇರ್ಕೋಬಹುದು, 4 ವರ್ಷಕ್ಕೆ LKG. ಸೊ ಏನೂ ಇಲ್ಲ. ಫಸ್ಟ್ ಏನ್ ಮಾಡ್ಬೇಕು, ಈ ತರ ಒಂದು ತೊಂದರೆಗಳು ವರ್ಷ ಇದು ಬರ್ತಾನೆ ಇದೆ. ಈ ಗೊಂದಲ ಬಿಡಿಸ್ಬೇಕು ಅಂದ್ರೆ ಫಸ್ಟ್ ಅವರು ಆ ತರ ಸ್ಕೂಲ್ಸ್ಗೆ ಎಲ್ಲ ಪ್ಲೇ ಹೋಮ್ಸು ಈ ತರನೇ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು, ಹೇಗೆ ನಮ್ಮ ಸ್ಕೂಲ್ಸ್ಗೆಲ್ಲಾನು ಅವರು ಒಂದು ರೂಲ್ಸ್ ಮಾಡಿದಾರೋ ಪ್ಲೇ ಹೋಮ್ಸ್ಗೂ ಆ ತರ ರೂಲ್ಸ್ ಮಾಡಬೇಕು. ಅವಾಗ ಏನಾಗುತ್ತೆ, ಪ್ಲೇ ಹೋಮ್ಸ್ ಅವರು ಅಡ್ಮಿಷನ್ ಮಾಡ್ಕೊಳ್ಳುವಾಗ ನಾಳೆ ನನ್ನಿಂದ ಆಚೆ ಕಡೆ ಹೋದಾಗ ಇವ್ರಿಗೆ ಸ್ಕೂಲ್ಗೆ ಅಡ್ಮಿಷನ್ ಸಿಗಲ್ಲ. ನಾನು ಇವಾಗ 2.5 ವರ್ಷದ ಮಗನ ಬೇಬಿ ನರ್ಸರಿಗೆ ಹಾಕ್ಬಿಟ್ರೆ ಅವಾಗ 5.5 ವರ್ಷ ಇರುತ್ತೆ, ಇವ್ರನ್ನ 1ನೇ ಕ್ಲಾಸಿಗೆ ಸೇರಿಸ್ಕೊಳ್ಳಲ್ಲ. ಸೊ 2.5 ವರ್ಷಕ್ಕೆ ನಾನು ಬೇಬಿ ನರ್ಸರಿ ಸೇರ್ಕೊಳ್ಳಲ್ಲ, 3 ವರ್ಷ ಬರಬೇಕು ಅಂತ ಅವರು ಮಾಡ್ತಾರೆ. ಅಲ್ಲಿ ಭಯನೇ ಇಲ್ಲ, ಸರ್ಕಾರದ ಭಯನೇ ಇಲ್ಲ. ಏನು ಬಂದಂಗ್ ಸೇರಿಸ್ಕೊಳ್ತಾ ಇರ್ತಾರೆ. ಈ ವರ್ಷ ಈ ಗೊಂದಲ ಆಗ್ತಾನೆ ಇರುತ್ತೆ. ಪೋಷಕರು ಇಲ್ಲೆಲ್ಲೋ ಬಂದು ಇವ್ರನ್ನ ಕೇಳ ಬದಲು ಇವರು ಅದೇ ಅವ್ರನ್ನೆಲ್ಲ ಕರೆದ್ಬಿಟ್ಟು ನಮ್ಗೆ ಸಾಕು, ಈ ಗೊಂದಲ ಸಾಕು, ನಮ್ಗೆ ಈ ವರ್ಷ 3 ವರ್ಷ 4 ವರ್ಷ 5 ವರ್ಷ ಫಾಲೋ ಮಾಡ್ಬೇಕು, ನಾವು ಮಾಡೋಣ ಅಂದ್ಬಿಟ್ರೆ ಏನಕ್ಕಾಗಲ್ಲ, ಖಂಡಿತ ಆಗುತ್ತೆ. ಅವಾಗ ಅವಳು ಪ್ಲೇ ಹೋಮ್ ಅವ್ರಿಗೆ ಭಯ ಆಗುತ್ತೆ. ನಾಳೆ 5.5 ವರ್ಷಕ್ಕೆ ಪ್ರೈವೇಟ್ ಪೋಷಕರೇ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ತಾರೆ. ನನ್ನ ಮಗನ 3 ವರ್ಷಕ್ಕೆ ನಾವು ನರ್ಸರಿಗೆ ಹಾಕ್ತಿವಿ, 4ಕ್ಕೆ LKG 5ನೇ ಕ್ಲಾಸಿಗೆ, 5ನೇ ವಯಸ್ಸಿಗೆ ನಾವು UKG ಹೋಗ್ತೀವಿ ಅಂತ. ಅವಾಗ 6ಕ್ಕೆ 1ನೇ ಕ್ಲಾಸ್ ಅದು 5ವರೆಗೆ 1ನೇ ಕ್ಲಾಸ್ ಏನಕ್ಕೆ ಬಂತು, ಅಲ್ಲಿ ಕೆಳಗಡೆ ಪ್ರಾಬ್ಲಮ್ ಇರೋದ್ರಿಂದ. ಸೊ ಫಸ್ಟ್ ಅಲ್ಲಿ ನೀವು ನೀತಿ ಮಾಡಿ, ಈ ಗೊಂದಲನೇ ಇರಲ್ಲ. ಪ್ಲಸ್ ಇದೇನಾಗ್ತಾ ಇದೆ ಅಂತಂದ್ರೆ ಸರ್ಕಾರ ಪೇರೆಂಟ್ಸ್ ಅದ್ರ ಮಧ್ಯೆ ಯಾರು ಶಿಕ್ಷಕರು ಮಕ್ಕಳನ್ನ ಇಟ್ಕೊಂಡು ಜಜ್ಜಾಡ್ತಾರೆ. ಕರೆಕ್ಟಾ? ನಾನು ಅದು ಯಾವ್ದೋ ಟಿವಿನಲ್ಲಿ ನೋಡ್ತಾ ಇದ್ದೆ, ಆ ಮಗು ಹೀಗಂತ ಇತ್ತು. ಆಮೇಲೆ ನನ್ನ ಫ್ರೆಂಡ್ ಕೇಳಿದೆ, ನಾನು ಅಲ್ಲಿ ಹೋಗಿದ್ಲ ಅವಳ. ಸೊ ನಾನು ಕೇಳಿದೆ, ಏನೇ ಅಲ್ಲೆಲ್ಲ ಚಿಕ್ಕ ಮಕ್ಳಿಗೆಲ್ಲ ನಾನು ಇದು ಪ್ಲೆಕಾರ್ಡ್ ಇಟ್ಕೊಂಡಿದ್ರು ಅಂತ. ಅದಕ್ಕೆ ಅವಳು ಹೇಳಿದ್ರು, ನಾನು ಕೇಳಿದೆ ಆ ಮಗುನ, ಮಮ್ಮಿ ಹ್ಯಾಸ್ ಗಿವನ್ ಟು ಕೀಪ್ ಇಟ್ ಅಂತ ಅಷ್ಟೇನೆ. ನೀವು ಅಲ್ಲಿವರೆಗೆ ಏನಕ್ಕೆ ಬೇಕು, ಮಗುನ ಅಲ್ಲಿವರೆಗೆ ಏನಕ್ಕೆ ಕರ್ಕೊಂಡು ಬರ್ಬೇಕು? ಸಿ ದ ಚೈಲ್ಡ್ ಶುಡ್ ಎಂಜಾಯ್ ಚೈಲ್ಡ್ಹುಡ್. ಆ ಎಂಜಾಯ್ಮೆಂಟೇ ಕೊಡ್ತಾ ಇಲ್ಲ ಮನೆಯಲ್ಲಿ. ತಪ್ಪು ಮಾಡಿರೋದು ನಾನು, ಬೈತಾ ಇರೋದು ಸರ್ಕಾರದ ಮತ್ತೆ ಬೇರೆ ಸಿಸ್ಟಮ್ನ. ಅಲ್ಲಿ ಸ್ಟ್ರೆಸ್ ಆಗ್ತಾ ಇರೋದು ಮಗುಗೆ. ಅಂದ್ರೆ ಮಗು ಬೆಳವಣಿಗೆ ಎಲ್ಲಿಗೆ ಹೋಯ್ತು? ಪಾಸಿಟಿವ್ ಥಾಟ್ಸ್ ತುಂಬಬೇಕ್ರಿ. 7 years ತುಂಬಾ ಇಂಪಾರ್ಟೆಂಟ್. 7 ವರ್ಷದಷ್ಟೊತ್ತಿಗೆ 100% ಬ್ರೈನು ಅಲ್ಲಿವರೆಗೆ ಬರುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ. ನೀವ್ ಏನ್ ತುಂಬ್ತೀರಾ ಅದೇ ಆಮೇಲೆ ಆಗೋದು. ನೀವ್ ಅಲ್ಲಿ ಪಾಸಿಟಿವ್ ಆಗಿ, ಇವಾಗ ಮಗುಗೆ ಆ ಚಿಕ್ಕ ವಯಸ್ಸಲ್ಲೇನೆ ಸರ್ಕಾರ ಸರಿಗಿಲ್ಲ, ಶಾಲೆ ಸರಿಗಿಲ್ಲ ಅಂತ ಹೇಳಿದ್ರೆ, ಇನ್ನೊಂದು 3 ವರ್ಷ ಆದ್ಮೇಲೆ ಕ್ಲಾಸಲ್ಲಿ ಕೂತ್ಕೊಂಡು ನಮ್ಮ ಮೇಡಮ್ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾಳ ಮಾಡ್ತಾ ಇಲ್ವಾ ಅಂತ ನೋಡುತ್ತೆ. ಅಂದ್ರೆ ನೀವು ಹೇಳ್ತಾ ಇರೋದು ಬೇಸಿಕ್ ಆಗಿ ಒಂದು ಮಗುವಿಗೆ ವೈಜ್ಞಾನಿಕವಾಗಿ ಯಾವ ವಯಸ್ಸಿನಲ್ಲಿ ಯಾವುದು ಸಿಗಬೇಕು ಅಂತ. ಬಾಲ್ಯದಲ್ಲಿ ಕಲಿಕೆ, ಆಟ ಎಲ್ಲವೂ ಕೂಡ ಇದೆ. ಆ ಬಾಲ್ಯದ ಕಲಿಕೆ ಮತ್ತು ಆಟದ ನಂತರ ಪ್ರಾಥಮಿಕ ಶಿಕ್ಷಣಕ್ಕೆ ಬರಲಿ, ಅದಾದ ನಂತರ ಪ್ರೌಢ, ಅದಾದ ನಂತರ ಕಾಲೇಜು ಶಿಕ್ಷಣ ಏನಿದೆ ಆ ವ್ಯವಸ್ಥೆ ಹೋಗ್ಲಿ. 6 ವರ್ಷಕ್ಕೆ ಇರ್ಲಿ, UKG ಇರ್ಲಿ, ಚೆನ್ನಾಗಿ ಆಟ ಆಡುತ್ತೆ. ಆಟ ಆಡದಷ್ಟು ಸ್ಕೈ ಇಸ್ ಅ ಲಿಮಿಟ್. ಸೊ ಥಾಟ್ಸ್ ಎಕ್ಸ್ಪ್ಲೋರ್ ಆಗುತ್ತೆ. 1ನೇ ಕ್ಲಾಸ್ ಬಂದ್ಬಿಟ್ರೆ ನಿಮ್ಗೆ 8 periods ಇರುತ್ತೆ, ಅಷ್ಟು ಫ್ರೀ ಇರಲ್ಲ. ನರ್ಸರಿನಲ್ಲಿ ಫ್ರೀ ಇರುತ್ತೆ, ಮಕ್ಕಳಿಗೆ ಓಡಾಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಕ್ರಾಫ್ಟ್ ಮಾಡ್ತಾ ಇರ್ತಾರೆ, ತುಂಬಾ ಎಕ್ಸ್ಪ್ಲೋರ್ ಆಗುತ್ತೆ. ಅಂಡ್ ಅದನ್ನ ಬಿಲ್ಡಿಂಗ್ ಅಪ್ ಆಫ್ ಬ್ರೈನ್, ಅದನ್ನ ಬಿಟ್ಬಿಟ್ಟು ನೀವು ಬ್ರೈನ್ ನ ಇದ್ ಮಾಡಬೇಡಿ. ಸರ್, ಕಳೆದ ಬಾರಿ ಸಡಿಲಿಕೆ, ಈ ವರ್ಷವೂ ಕೂಡ ಸಡಿಲಿಕೆ, ಮತ್ತು ನಾಳೆ ಈಗ ಹೆಂಗೆ ಪ್ರತಿಭಟನೆ ಮಾಡ್ತಿದ್ದಾರೆ, ನಾಳೆ ಮತ್ತೆ ಪ್ರತಿಭಟನೆಗಳಾಗ್ಬೋದು, ಎಲ್ಲವೂ ಆಗ್ಬೋದು. ಇದಕ್ಕೊಂದು ಅಂತಿಮ ಪರಿಹಾರ ಅನ್ನೋದು ಏನಿದೆ? ಏನ್ ಮಾಡಬಹುದು ಈ ವಿಚಾರದಲ್ಲಿ ಸರ್ಕಾರ? ಒಂದು ಮಾಹಿತಿ ಪ್ರಕಾರ ಈ ವರ್ಷ ಸಡಿಲಿಕೆ ಮಾಡಿದ್ದಾರೆ 60 ದಿನ. ಮತ್ತೆ ಮುಂದಿನ ವರ್ಷದಲ್ಲಿ 6 ವರ್ಷನೇ ನಿಗದಿ ಮಾಡೋ ಸಾಧ್ಯತೆ ಅಲ್ಲ. ಅವರು ಹೇಳಿದ್ದಾರೆ ಈ ವರ್ಷಕ್ಕೆ ಅನ್ವಯ ಆಗುವಂತೆ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಅನ್ವಯ ಆಗುವಂತೆ 60 ದಿನಗಳ ಸಡಿಲಿಕೆ ಮಾಡ್ತೀವಿ ಅಂತ. ಕಳೆದ ಬಾರಿ 5 ವರ್ಷ 5 ತಿಂಗಳು ಆದವರು ಕೂಡ ಅಡ್ಮಿಷನ್ ಮಾಡಿಸಬಹುದಾಗಿತ್ತು. ಈ ವರ್ಷ ಇಂಥದ್ದೊಂದು ಮಾರ್ಪಾಡು. ಮತ್ತೆ ಮುಂದಿನ ವರ್ಷ ಏನು ಅಂತ ಈ ರೀತಿ ಮಾರ್ಪಾಡು ಮಾಡೋದ್ರಿಂದ ಒಂದು ಪೋಷಕರಲ್ಲಿ ಗೊಂದಲ ಬರುತ್ತೆ. ಸರ್ಕಾರನೂ ಇದನ್ನ ಚಿಂತನೆ ಮಾಡಬೇಕು. ಗೊಂದಲ ಮಾಡಿದ್ರೆ ಪೋಷಕರು, ಶಿಕ್ಷಕರು, ಮಕ್ಕಳಿಗೂ ಗೊಂದಲ ಆಗುತ್ತೆ. ಹಾಗಾಗಿ ಇದು ಒಂದು ಈ ವರ್ಷನೇ ಅದನ್ನ ನಿಗದಿ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ಯಾಕೆಂದ್ರೆ ಮಕ್ಕಳನ್ನ ಸೇರ್ಸೋರು ಇರ್ತಾರೆ, ಫ್ರೀ ಸ್ಕೂಲಿಗೆ ಸೇರ್ಸೋರು ಇರ್ತಾರೆ. ಅವಾಗ ಅವರು 3 ತಿಂಗಳು ಬಿಟ್ಟು ಸೇರಿಸ್ಲಿ, ಏನಾಗಲ್ಲ. ಮಕ್ಕಳು ಮನೆಯಲ್ಲಿ
ಆಡ್ಕೊಂಡಿರ್ಲಿ, Yes. ಆವಾಗ ಈ ಪ್ರಾಬ್ಲಮ್ ಬರಲ್ಲ. ಅದನ್ನು ಒಂದು ಸರ್ಕಾರ ಚಿಂತನೆ ಮಾಡಬೇಕು. ಯಾರು ನಮ್ಮ ಮಿನಿಸ್ಟರ್ ಇದಾರಲ್ವಾ, ಶಿಕ್ಷಣ ಮಂತ್ರಿಗಳು, ಇದ್ರ ಬಗ್ಗೆ ಆಲೋಚನೆ ಮಾಡಿ ಇವಾಗಲೇ ತೀರ್ಮಾನ ಮಾಡಿದ್ರೆ ಈ ಹೋರಾಟಗಳು, ಈ ಪ್ರತಿರೋಧಗಳು ಬರಲ್ಲ. ಎಸ್ ಸರ್, ಅದನ್ನ ಥ್ಯಾಂಕ್ ಯು ಮಾಡ್ಲಿ. ಸೋ ಮಚ್ ಇಬ್ಬರಿಗೂ ಕೂಡ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಪೋಷಕರು ಇಂಥದ್ದೊಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ. ತಜ್ಞರ ಪರ ವಿರೋಧದ ಮಾತುಗಳಂತೂ ಸಹಜವಾಗಿ ಇದ್ದೇ ಇದೆ. ಸರ್ಕಾರ ಇದ್ರ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.